ನಮ್ಮನ್ನು ಭಾಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ. ತಂದೆ, ಈ ಬೆಳಗಿನ ಸಮಯ ನಾವು ನಿನ್ನ ವಾಕ್ಯವನ್ನು ಕೇಳಲಿಕ್ಕಿರಬೇಕಾದ್ರೆ ನಮ್ಮೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯ ನಮಗೆ ಬೇಕಪ್ಪ. ನಿನ್ನ ವಾಕ್ಯ ನೀನು ಮಾತಾಡಿದರೆ ನಾವು ಬದುಕ್ತೇವಪ್ಪ ದೇವರೇ ಸ್ವಾಮಿ. ಮಹಿಮೆ ಘನತೆ ನಾವು ನಿನ್ನ ಕೊಡುತ್ತಾ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್. ಎಲ್ಲರೂ ಸೇರೋಣ, ಆಮೇನ್. ಹಲ್ಲೆಲೂಯಾ. ಸ್ವಲ್ಪ ಕ್ಲಾರಿಟಿ ಇಲ್ಲ. ಹಲ್ಲೆಲೂಯಾ, ಆಮೇನ್. ನಾವು ನೆಹೆಮೀಯನ ಪುಸ್ತಕವನ್ನು ಓದ್ತಾ ಇದ್ವು. ನೆಹೆಮೀಯನ ಪುಸ್ತಕ ಅದರ 1ನೇ ಅಧ್ಯಾಯವನ್ನು ನಾವು ಓದುವಾರ ಧ್ಯಾನ ಮಾಡಿಕೊಂಡೆವು ಪ್ರಿಯರೇ. ಹಲ್ಲೆಲೂಯಾ. ಬಾಬೆಲ್ ದೇಶಕ್ಕೆ ಕೆಲವರನ್ನು ಅವರು ದಾಸತ್ವದಲ್ಲಿ ತೆಗೆದುಕೊಂಡು ಹೋದ್ರಿ. ಯಾವ ಕಾಲದಲ್ಲಿ ಅಂದರೆ ನೆಬೂಕದ್ನೆಚ್ಚರನ ಕಾಲದಲ್ಲಿ. ಯಾವ ಕಾಲದಲ್ಲಿ? ನೆಬೂಕದ್ನೆಚ್ಚರನ ಕಾಲದಲ್ಲಿ. ಅದಾದಮೇಲೆ ಬೇರೆ ಬೇರೆ ಅರಸರುಗಳ ಕಡೆ ಬಂದರು. ಸುಮಾರು ಇಸ್ರಾಯೇಲ್ ಜನರು ಬಾಬೆಲ್ ದೇಶದಲ್ಲಿ 70 ವರ್ಷ ಅವರು ಒತ್ತೆ ಆಳುಗಳಾಗಿ ಒಯ್ಯಲ್ಪಟ್ಟರು ಪ್ರಿಯರೇ. ಎಷ್ಟು ವರ್ಷ? 70 ವರ್ಷ. ಆ 70 ವರ್ಷಗಳಲ್ಲಿ ಇರಬೇಕಾದ್ರೆ ಇಲ್ಲಿ ಯೆರೂಸಲೇಮಿನ ದೇವಾಲಯ ಹಾಳು ಬಿದ್ದಿದೆ. ಯೆರೂಸಲೇಮಿನ ಪೌಳಿಗೋಡೆಗಳು ಕೆಡವಲ್ಪಟ್ಟಿದೆ. ಯಾವೆಲ್ಲ ಸ್ವಲ್ಪ ಜನ ಆ ಬಾಬೆಲ್ ದೇಶದಿಂದ ವಾಪಸ್ ಹೋದ್ರು, ಅವರು ಮಹಾ ಕಷ್ಟ, ಮಹಾ ನಿಂದೆಗಳಲ್ಲಿ ಅವ್ರು ಗೋಳಾಡ್ತಾ ಇದ್ದಾರ್ರಿ. ಏನೋ ಮಾಡ್ತಾ ಇದ್ದಾರೆ? ಗೋಳಾಡ್ತಾ ಇದ್ದಾರೆ. ನಾವು ಎಜ್ರಾ, ನೆಹೆಮಿಯ, ಎಸ್ತರ್ ಈ 3 ಪುಸ್ತಕಗಳನ್ನು ನಾವು ಓದುವುದಾದರೆ ಇವು ಹಿಸ್ಟಾರಿಕಲ್ ಬುಕ್ಸ್, ಇವು ಐತಿಹಾಸಿಕ ಪುಸ್ತಕಗಳು ಪ್ರಿಯರೇ. ಈ 3 ಪುಸ್ತಕಗಳಲ್ಲಿ ಕೂಡ ನಮಗೆ 33 ಅಧ್ಯಾಯಗಳು ಸಿಗ್ತದೆ. ಎಜ್ರನು 10 ಅಧ್ಯಾಯ, ನೆಹೆಮಿಯ 13 ಅಧ್ಯಾಯ, ಎಸ್ತರಳು 10 ಅಧ್ಯಾಯ. 10, 13, 10 ಈ ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿದರೆ ಯಾವ ರೀತಿ ದೇವರು ಕೋರೇಷನ್ ಎನ್ನುವಂಥ ರಾಜನ ಪ್ರೇರೇಪಿಸಿ ಜನರಿಗೆ ಹೋಗಿ ಇಲ್ಲಿ ದೇವಾಲಯವನ್ನು ಕಟ್ಟಲಿಕ್ಕೆ ಆತನೇನು ಮಾಡ್ತಾನೆ? ಸಹಾಯ ಮಾಡ್ತಾನೆ. ಅದಾದಮೇಲೆ ನಾವು ನೋಡ್ತೇವೆ ನೆಬೂಕದ್ನೆಚ್ಚರ ರಾಜ ಎನ್ನುವವನು ಬರ್ತಾನೆ. ಅವನು ಕೂಡ ದೇವಾಲಯದ ಎಲ್ಲ ಒಳ್ಳೊಳ್ಳೆ ಸಾಮಾನುಗಳನ್ನು ತೆಗೆದುಕೊಂಡೋಗಿ ಅವನ ರಾಜ್ಯದಲ್ಲಿ ಹಾಕ್ಕೊಳ್ತಾನೆ. ಯೆರೂಸಲೇಮು ಆಲಯ ಅದು ಹಾಳು ಬೀಳ್ತದ್ರಿ. ಅದಾದಮೇಲೆ ನಾವು ನೋಡ್ತೇವೆ ಪೌಳಿ ಗೋಡೆಗಳು ಏನಾಗ್ತದೆ? ಬಿಡಲ್ಪಟ್ಟಿವೆ. ಮತ್ತು ಅದರ ಬಾಗಿಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ ಎಂಬುದಾಗಿ. ಇವಾಗ ಅರ್ತಷಸ್ತ ಎನ್ನುವಂಥ ರಾಜನು, ಅಂದರೆ ದಾರ್ಯಾವೇಷ ಎನ್ನುವಂಥ ರಾಜನು ಆತನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಆತನ ಕೆಳಗೆ ನೆಹೆಮಿಯ ಎನ್ನುವಂಥ ವ್ಯಕ್ತಿ, ಅವನು ಕೂಡ ಯಹೂದ್ಯನು. ಅವನು ರಾಜನಿಗೆ ಏನು ಮಾಡ್ತಾ ಇದ್ದಾನೆ? ಪಾನ ಸೇವಕನಾಗಿ, ಎ ಕಪ್ ಬಿಯರರ್, ಒಂದು ಪಾನ ಸೇವಕನಾಗಿ ಏನು ಮಾಡ್ತಾ ಇದ್ದಾನೆ? ಕೆಲಸ ಮಾಡ್ತಾ ಇದ್ದಾನ್ರಿ. ಯಾವ ರೀತಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಮತ್ತು ದಾನಿಯೇಲನು ಆ ಬಾಬೆಲ್ ಸಂಸ್ಥಾನದಲ್ಲಿ ಒಳ್ಳೆಯ ಉದ್ಯೋಗ ಸ್ಥಾನದಲ್ಲಿದ್ದರು, ಅದೇ ರೀತಿಯಲ್ಲಿ ಇವಾಗ ನೆಹೆಮಿಯನು ಕೂಡ ರಾಜನಿಗೆ ಒಂದು ಪಾನ ದ್ರವ್ಯ ಪಾಲಕನಾಗಿ, ಹೌದಾ, ಅರಸನ ಪಾನ ಸೇವಕನಾಗಿ ಏನು ಮಾಡ್ತಾ ಇದ್ದಾನೆ? ಕೆಲಸವನ್ನು ಮಾಡ್ತಾ ಇದ್ದಾನೆ. ಯಾವಾಗ ಆತನ ಕೆಲಸ ಮಾಡ್ತಾ ಇರ್ತಾನೋ ಕೇಳ್ರಿ ಪ್ರಿಯರೇ, ಆತನಿಗೊಂದು ವರ್ತಮಾನ ಬರ್ತದ್ರಿ. ಏನು ಬರ್ತದೆ? ವರ್ತಮಾನ ಬರ್ತದೆ. ಏನಂತ ವರ್ತಮಾನ ಬರ್ತದಂದರೆ, ನೋಡಪ್ಪ, ನಿನ್ನ ಜನರು, ಯಾವ ಜನರು? ಸೆರೆಮನೆಯೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿರುವಂಥ ವಾಸ ಮಾಡುತ್ತಿರೋದು ಜನರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಗಳು ಏನಾಗಿದೆ? ಕೆಡವಲ್ಪಟ್ಟಿದೆ. ಅದರ ಬಾಗಿಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತೇಳಿ ವರ್ತಮಾನ ಬಂದ ತಕ್ಷಣ ನೆಹೆಮೀಯನು ನೆಲದ ಮೇಲೆ ಬಿದ್ದು ಅಳುತ್ತಾ ವಿಜ್ಞಾಪನೆ ಮಾಡುತ್ತಾ, ಎಷ್ಟೋ ತಿಂಗಳುಗಳಗಟ್ಟಲೆ ಆತನ ವಿಜ್ಞಾಪನೆ ಮಾಡುತ್ತಾ, ಉಪವಾಸ ಪ್ರಾರ್ಥನೆಗಳನ್ನು ಮಾಡುತ್ತಾ, ಜನರ ಪಾಪಗಳನ್ನು ಅರಿಕೆ ಮಾಡುತ್ತಾ, ದೇವರು ತನ್ನ ಜನರ ಕುರಿತಾಗಿ ಏನೆಲ್ಲ ವಾಗ್ದಾನಗಳನ್ನು ಮಾಡಿದ್ದಾನೋ ಆ ಎಲ್ಲ ವಾಗ್ದಾನಗಳನ್ನು ದೇವರಿಗೆ ನೆನಪು ಮಾಡುತ್ತಾ, ವಾಗ್ದಾನಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸುತ್ತಾ, ದೇವರೇ ನನಗೆ ಮನುಷ್ಯರ ದಯೆ ಕೂಡ ಬೇಕಪ್ಪ ಅಂಥೇಳಿ ಆತನು ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ ಪ್ರಿಯರೇ. ಏನು ಮಾಡ್ತಾ ಇದ್ದಾನೆ? ವಿಜ್ಞಾಪನೆಯನ್ನು ಮಾಡುತ್ತಾ ಇದೆ. ಇದು 1ನೇ ಅಧ್ಯಾಯ.
1ನೇ ಅಧ್ಯಾಯದಲ್ಲಿ ಜನರ ನೋವು ನೆಹೆಮೀಯನ ನೋವಾಯ್ತ್ರಿ. ಪ್ರಾರ್ಥಿಸಿದನು ನೆಹೆಮೀಯ. ಹೆಂಗೆ? ಗರ್ವದಿಂದ ಅಲ್ಲ, ತನ್ನನ್ನು ತಾನು ತಗ್ಗಿಸಿಕೊಂಡು ದೀನನಾಗಿ. ಪ್ರಾರ್ಥನಾ ವೀರರಿಗೆ ಇಲ್ಲ ಕ್ರೈಸ್ತವರಿಗೆ ಇರಬೇಕಾದಂಥ ಒಂದು ಪ್ರಾಮುಖ್ಯವಾದ ಗುಣ ದೀನತೆ, ಹ್ಯುಮಿಲಿಟಿ. ನಾವು ನೋಡ್ತಿದ್ದೇವೆ 2 ಪೂರ್ವಕಾಲ ವೃತ್ತಾಂತ 7:14 ನನ್ನ ಜನರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ಮೊದಲು ತಮ್ಮನ್ನು ತಾವು ತಗ್ಗಿಸಿಕೊಂಡು, ಮೈ ಪೀಪಲ್ ಹೂ ಆರ್ ಕಾಲ್ಡ್ ಬೈ ಮೈ ನೇಮ್ ಇಫ್ ದೇ ಹಂಬಲ್ ದೆಮ್ಸೆಲ್ಫ್ ಆ್ಯಂಡ್ ಪ್ರೇ. ಮೊದಲು ನಮ್ಮನ್ನು ತಗ್ಗಿಸಿ. ದೀನತೆ ಭಾಳ ಪ್ರಾಮುಖ್ಯ ರೀ. ಪ್ರಾರ್ಥನೆಯ ಸಾಲುಗಳು ಪ್ರಾಮುಖ್ಯವಲ್ಲ. ನೀನು ಪ್ರಾರ್ಥಿಸೋದಕ್ಕಿಂತ ಮುಂಚೆ ನಿನ್ನಲ್ಲಿ ಆ ದೀನತೆ ಇರಬೇಕ್ರಿ, ಆ ತಗ್ಗಿಸುವಿಕೆ ಇರಬೇಕು. ಆತನು ನೆಹೆಮೀಯ ತಗ್ಗಿಸ್ಕೊಂಡಂತ್ರಿ. ನೆಲದ ಮೇಲೆ ಬಿದ್ದ. ಆತನ ನಾರ್ಮಲ್ ಮನುಷ್ಯನ ಅಲ್ಲ, ರಾಜನಿಗೆ ಭಾಳ ಹತ್ತಿರವಾದ ಮನುಷ್ಯ, ರಾಜನಿಗೆ ಭಾಳ ಇನ್ಫ್ಲುಯೆನ್ಸ್ ಮಾಡುವಂಥ ಮನುಷ್ಯ ಏನ್ರಿ. ಅಂಥ ವ್ಯಕ್ತಿ ತನ್ನನ್ನು ತಾನು ಏನು ಮಾಡ್ದ? ತಗ್ಗಿಸಿಕೊಂಡು ಏನು ಮಾಡದಂತೆ? ಇಸ್ರಾಯೇಲ್ ಜನರ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದನು. ಹಗಲಿರುಳು, 6ನೇ ವಚನ ನೋಡ್ತೇವೆ. ಹಗಲಿರುಳು ಇಸ್ರಾಯೇಲ್ ಜನರ ಪಾಪಗಳನ್ನು ಏನು ಮಾಡದಂತಾರೆ? ಆತನು ಅರಿಕೆ ಮಾಡುತ್ತಾ ಇದ್ದಂತೆ. ಅದಾದ್ಮೇಲೆ ನಾವು ನೋಡ್ತೇವೆ ಆತನು ದೇವರ ವಾಗ್ದಾನವನ್ನು 1:9 ದೇವರ ವಾಗ್ದಾನವನ್ನು ಆತನು ದೇವರಿಗೆ ಏನು ಮಾಡಿದಂತೆ? ನೆನಪು ಮಾಡಿದಂತೆ. ಮತ್ತು ಆತನು ಹೇಳಿದ, ದೇವರೇ ನೀನು ವಾಗ್ದಾನ ಮಾಡಿಯಲ್ಲಪ್ಪ, ಈ ವಾಗ್ದಾನವನ್ನು ಜನರ ಜೀವಿತದಲ್ಲಿ ನೆರವೇರಿಸು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ. ಆಮೇಲೆ 10ನೇ ವಚನದಲ್ಲಿ 11 ನೋಡ್ತೇವೆ, ನನಗೆ ಮನುಷ್ಯರ ದಯೆ ಸಿಗಲಿ. ಯಾರ ದಯೆ ಸಿಗಲಿ? ಮನುಷ್ಯರ ದಯೆ. ದಯೆ ಭಾಳ ಪ್ರಾಮುಖ್ಯ ರೀ ನಮ್ಮ ಜೀವಿತದಲ್ಲಿ. ಇಲ್ಲಾಂದರೆ ಕಷ್ಟ ಆಗ್ತದೆ. ಈಗ 2ನೇ ಅಧ್ಯಾಯಕ್ಕೆ ನಾವು ಬರೋಣ. 2ನೇ ಅಧ್ಯಾಯದಲ್ಲಿ ಕೂಡ ಸುಮಾರು 20 ವಚನಗಳಿದೆ ರೀ. 2ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, ಈಗ ನೆಹೆಮೀಯನು ಸುಮಾರು ತಿಂಗಳು 2-3 ತಿಂಗಳು ಆದಮೇಲೆ ರೀ ಆತನು ದೇವರ ಮುಂದೆ ಬರ್ತಾನೆ ರೀ. ಯಾರ ಮುಂದೆ ಬರ್ತಾನೆ ರೀ? ಕ್ಷಮಿಸ್ರಿ, ಯಾರ ಮುಂದೆ? ರಾಜನ ಮುಂದೆ ಬರ್ತಾನೆ. ನೋಡ್ರಿ, ಕಾಯೋದು ಭಾಳ 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 ಕಷ್ಟ ರೀ ನಮಗೆ, ಹೌದಲ್ಲ? ಎಷ್ಟು ಜನ ಕಾಯೋದಂದ್ರೆ ಇಷ್ಟ? ಕಾಯೋಕ್ಕಾಗೋದಿಲ್ಲ ರೀ. ನಮ್ಮ ಸಸ್ಯಗಳಿಗೆ ಕಾದೇ ಎಲ್ಲ ಮನೆ ಕೊಂಡ್ಕೋಬೇಕಂದ್ರೆ ಹಾಕ ಲೋನ್ ಬರಲ್ಲ, ಗೊತ್ತು ನನಗೆ. ಕಾಯೋದು ಭಾಳ ಕಷ್ಟ. ಮನೆ ಹುಡುಕ್ತಿದ್ವಿ ನಾವು, ಹೆಂಗನಾಗ ಮನೆ ಆಗ್ಬಿಡ್ಬೇಕು. ಇಲ್ಲಿ ನೆಹೆಮೀಯ ಏನು ಮಾಡಿದಂತೆ ರೀ? ಕಾದನು. ಎಲ್ಲ ಹೇಳ್ರಿ ಏನು ಮಾಡಿದ ನೆಹೆಮೀಯನು? ಕಾದನ್ರಿ. ಒಂದು ವಚನ ನಾನು ಬೆಳಗ್ಗೆ ಧ್ಯಾನ ಮಾಡ್ತಿದ್ದೆ, ಬ್ಯೂಟಿಫುಲ್ ವಚನ ಯೆಶಾಯದಲ್ಲಿ. ನೋಡಿ, ಯೆಶಾಯನ ಬರೆದ ಪ್ರವಾದನ ಗ್ರಂಥಕ್ಕೆ ತಿರುಗಿಸ್ರಿ ನಿಮ್ಮ ಬೈಬಲನ್ನು. ನಾನು ಹೇಳ್ತೀನಿ ಅದೆಷ್ಟನೇ ವಚನ ಎಂಬುದಾಗಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 30ನೇ ಅಧ್ಯಾಯ 18ನೇ ವಚನ ಓದ್ರಿ. 30ನೇ ಅಧ್ಯಾಯ 18ನೇ ವಚನ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ಲೆಸ್ಸೆಡ್ ಆರ್ ದೋಸ್ ಹೂ ವೇಟ್ ಫಾರ್ ಹಿಸ್ ಹೆಲ್ಪ್. ನೋಡ್ರಿ, ನೆಹೆಮೀಯನಿಗೆ ಆ ಸುದ್ದಿ, ಆ ವರ್ತಮಾನ ಬಂದಿದ ತಕ್ಷಣ ನೆಹೆಮೀಯನ ದಿಢೀರಂತೇಳಿ ರಾಜನ ಹತ್ರ ಓಡೋಗಿಲ್ರಿ. ಹೇಳ್ರಿ, ರಾಜನ ಹತ್ರ ಏನು ಮಾಡಿಲ್ಲ, ಆತನು ಓಡೋಗಿಲ್ಲ. ಆತನು ಪ್ರಾರ್ಥನೆಯಲ್ಲಿ ಕಾದನು. He waited upon the Lord in prayer and petitions and supplications. ಪ್ರಾರ್ಥನೆ, ವಿಜ್ಞಾಪನೆಗಳು, ಬೇಡಿಕೆ ಮಾಡುತ್ತಾ
ಬೈಬಲ್ ಹೇಳ್ತದೆ ವಿಜ್ಞಾಪನೆ ಮಾಡುತ್ತಾ ಇದ್ದನಂತರಿ. ಎಷ್ಟು ಸುಂದರ ರೀ. 40ನೇ ಅಧ್ಯಾಯ 18ನೇ ವಚನ ಏನು ಹೇಳ್ತದೆ? ದೇವರು ಏನು ಮಾಡ್ತಾ ಇದ್ದಾನಂತರಿ? ಆತನು ನಮಗೋಸ್ಕರ ಕಾಯ್ತಾ ಇದ್ದಾನಂತೆ. ಯಾಕೆ? ಕೃಪೆಯನ್ನು ತೋರಿಸಬೇಕು ಎಂಬುದಾಗಿ. ಹೇಳ್ರಿ, ಏನು ತೋರಿಸ್ಬೇಕಂತೇಳಿ? ಕೃಪೆ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ದಯೆ. ದಯೆ, ಫೇವರ್ ತೋರಿಸ್ಬೇಕಂತೇಳಿ ಏನು ಮಾಡ್ತಾ ಇದ್ದಾನಂತ? ಕಾಯ್ತಾ ಇದ್ದಾನಂತರಿ. ಆಮೇಲೆ ಹೇಳ್ತದೆ, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಮತ್ತೆ ಎಲ್ಲರೂ ಹೇಳ್ರಿ, ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಇವಾಗ ಹೇಳ್ರಿ, ನೀನು ನಾನು ಧನ್ಯಳಾಗಬೇಕಂದ್ರೆ ಏನು ಮಾಡ್ಬೇಕ್ರಿ? ಯಾರಿಗೋಸ್ಕರ ಕಾದಿರಬೇಕು? ಬಾಯ್ತಾರದು ಹೇಳ್ಬೇಕು ಎಲ್ಲರೂ. ಕಾಯ್ಬೇಕ್ರಿ ನಾವು ಯೇಸಪ್ಪಗಾಗಿ. ಕಾದು ಕುಳಿತಬೇಕು ನಾವು. ನೆಹೆಮೀಯನು ಆತನು ನೋಡ್ರಿ, ಬೈಬಲ್ ಹೇಳುತ್ತದೆ, ಆತನು ಮಾರ್ಗಶೀರ್ಷ ಕಾಲದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂತೆ. ಇವಾಗ ಆತನು ರಾಜನ ಮುಂದೆ ಇರೋದು ಚೈತ್ರ ಮಾಸದಲ್ರಿ. ಇತಿಹಾಸಕಾರರು ಹೇಳ್ತಾರೆ ಸುಮಾರು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಮಾಡೋದಂತ ಆತ. ಇವಾಗ ಜನವರಿ ತಿಂಗಳಲ್ಲಿ ರಾಜನ ಮುಂದೆ ಬಂದು ನಿಂತ ಅಂತಾರೆ. ಅಂದರೆ ಅಷ್ಟು ತಿಂಗಳು ಪ್ರಾರ್ಥನೆಯಲ್ಲಿ ಕಾದಿದ್ದನು. ನಮಗೆ ಕಾಯ್ದು ಇಷ್ಟನಾ? ನಾವು ಇವಾಗ ಪ್ರಾರ್ಥನೆ ಮಾಡಿದ್ರೆ ಇವಾಗ ಉತ್ತರ ಸಿಗ್ಬೇಕು ನಮಗೆ, ಏನ್ರಿ? ನಮಗೆ ಇವಾಗ ಪ್ರಾರ್ಥನೆ ಮಾಡಿದ್ರೆ ಇವಾಗ ಇಮ್ಮಿಡಿಯೇಟ್ ಉತ್ತರ ಸಿಗಬೇಕು, ಓಕೆನಾ? ಇಲ್ಲ ಅಂದರೆ ನಾವು ದೇವ್ರ ಮೇಲೆ ನಂಬಿಕೆ ಕಾಲಕ್ರಮೇಣ ಕಡಿಮೆ ಆಗಿಬಿಡ್ತೀವಿ. ಏನು ದೇವರು ಬಿಡಪ್ಪ ಮಾಡಲಿಲ್ಲ. ಇಲ್ಲ 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 ಕೊನೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು, ಓಕೆನಾ? ಎಲ್ಲಿವರೆಗೆ? ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ರೀ, ನಾವು ಹೆಂಗೆ ಪ್ರಾರಂಭಿಸ್ತೀವಿ ಪ್ರಾಮುಖ್ಯ ಅಲ್ಲ, ನಾವು ಹೆಂಗೆ ಕೊನೆಗೊಳಿಸ್ತೀವಿ ಅನ್ನೋದೇ ಪ್ರಾಮುಖ್ಯ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ಯು ಸ್ಟಾರ್ಟ್. ಯು ಆರ್ ಸ್ಟಾರ್ಟಿಂಗ್ ಮೇ ಬಿ ಗ್ಲೋರಿಯಸ್, ಬಟ್ ಹೌ ವಿಲ್ ಬಿ ಯೋರ್ ಎಂಡಿಂಗ್? ನಿನ್ನ ಕೊನೆ ಯಾವ ರೀತಿ ಇರ್ತದ್ರಿ? ನಮ್ಮ ಪ್ರಾರಂಭ ಅಲ್ಪವಾದರೂ ನಮ್ಮ ಕೊನೆ ಮಹಿಮೆಕರವಾದದ್ದಾಗಿರಬೇಕು. ಪ್ರಿಯರೇ, ಚಪ್ಪಳ ತಟ್ಟಿ ದೇವ್ರ ನಾಮಕ್ಕೆ ಮಹಿಮೆ ಕೊಡ್ರಿ. ಯೋರ್ ಬಿಗಿನಿಂಗ್ ಮೇ ಬಿ ಸ್ಮಾಲ್, ಬಟ್ ಯೋರ್ ಎಂಡ್ ಶುಡ್ ಬಿ ಗ್ಲೋರಿಯಸ್. ನಿನ್ನ ಅಂತ್ಯ ಅದು ಮಹಿಮೆ ಉಳ್ಳದ್ದಾಗಿರಬೇಕು. ಕಾಯ್ಬೇಕು ರೀ ನಾವು. ಹೇಳ್ರಿ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕ್ರಿ? ಕಾಯ್ಬೇಕ್ರಿ. ಎಲ್ಲರಿ ಕಾಯ್ಬೇಕು. ಆಮೇನ್. ಇಲ್ಲಿ ಕರ್ತನಿಗೋಸ್ಕರ ಯಾರು ಕಾಯ್ತಾರೋ ಅವರು ಧನ್ಯರು. ದ ಪೀಪಲ್ ಹೂ ವೇಟ್ ಫಾರ್ ಗಾಡ್ಸ್ ಹೆಲ್ಪ್, ದೇ ಆರ್ ಬ್ಲೆಸ್ಸಡ್ ಪೀಪಲ್. ಇವಾಗ ನೆಹೆಮೀಯ ಸುಮಾರು ತಿಂಗಳು ಪ್ರಾರ್ಥಿಸಿದರಿ. ಸುಮಾರು ತಿಂಗಳು ಯಾರಿಗೋಸ್ಕರ ಕಾದಿದ್ದರಿ? ದೇವರಿಗೋಸ್ಕರ ಕಾದಿದ್ದ. ಎಲ್ಲರೂ ಯಾರಿಗೋಸ್ಕರ ಕಾದಿದ್ದ? ಕಮಾನ್ ಹೇಳ್ರಿ. ದಾವೀದನು ಸುಮಾರು ಆತನ ಯೌವನ ವಯಸ್ಸಿನಲ್ಲಿ 12ರಿಂದ 15 ವರ್ಷದೊಳಗೆ ಅಭಿಷೇಕ ಹೊಂದುತ್ತಾನ್ರಿ. ಆದರೆ 30 ವರ್ಷಗಳ ಮೇಲ್ಪಟ್ಟು ಆತನ ಏನಾಗ್ತಾನೆ ಗೊತ್ತಾ ರೀ? ರಾಜನಾಗ್ತಾನೆ. ಯೇಸು ಸ್ವಾಮಿ 30 ವರ್ಷ ಆದಮೇಲೆ 3.5 ವರ್ಷ ಮಾತ್ರ ಆತನು ಸೇವೆ ಮಾಡ್ತಾನೆ ರೀ. 30 ವರ್ಷ ಆತನು ಕಾದಿದ್ದನು. ಕಾಯುವಿಕೆ ನಿನ್ನನ್ನು ನಿರಾಶೆಗೊಳಿಸುವುದಕ್ಕಲ್ಲ, ಕಾಯುವಿಕೆ ಆತನ ಚಿತ್ತ, ಆತನ ಪ್ರಣಾಳಿಕೆಯನ್ನು ತಕ್ಕ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ನೆರವೇರಿಸಲಿಕ್ಕೆ. ಹಲ್ಲೆಲೂಯಾ. Your delay is not to disappoint you. Your delay is to give you appointment, a right appointment with right people. ನಿನ್ನ ನಿಧಾನ, ನಿನ್ನ ಕಾಯುವಿಕೆ ನಿನ್ನನ್ನು ನಿರಾಶೆಗೊಳಿಸುವುದಕ್ಕಲ್ಲ, ನಿನಗೆ ಸರಿಯಾದ ಸೂಕ್ತವಾದ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ. ಇವಾಗ ಕೇಳ್ರಿ, ವರ್ತಮಾನ ಬಂದಿದ ತಕ್ಷಣ ಈತ ರಾಜನ ಹತ್ರ ಹೋಗ್ಲಿಲ್ರಿ. ಹಿ ವೇಟೆಡ್. ಎಲ್ಲಿ ಕಾದ? ಪ್ರಾರ್ಥನೆಯಲ್ಲಿ ಕಾದರಿ. ಆಮೇನ್. ಕಾದ ಪ್ರಾರ್ಥನೆಯಲ್ಲಿ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಹಲ್ಲೆಲೂಯಾ. ನೋಡ್ರಿ, ಜ್ಞಾನೋಕ್ತಿ ಅನ್ಕೋತ ನಾ ಮಾತು ಹೋದ್ರೆ ಆ ಮಾತನ್ನು ಜ್ಞಾನೋಕ್ತಿ. ಯಾರಿಗಾದ್ರೂ ಸಿಕ್ಕರೆ ಆ ಮಾತು ಹೋದ್ರಿ. ಒಂದು ಕಾಲ ಉಂಟು, ನಿನ್ನ
23ನೇ ಅಧ್ಯಾಯ 18ನೇ ವಚನ. ಇಂಗ್ಲೀಷಲ್ಲಿ ಕೂಡ ಹಾಕಪ್ಪ. ಒಂದು ಕಾಲ ಉಂಟು, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗುವುದು. ಆಮೆನ್. ಎಲ್ಲ ಹೇಳ್ರಿ, ಒಂದು ಕಾಲ ಉಂಟು. ಹೇಳ್ರಿ, ಜೋರಾಗಿ ಹೇಳ್ರಿ, ಒಂದು ಕಾಲ ಉಂಟು. ನನ್ನ ನಿರೀಕ್ಷೆ, ನನ್ನ ಕಾಯುವಿಕೆ ನಿರರ್ಥಕವಾಗದು. ಹೇಳ್ರಿ, ಏನಾಗದು? ಏನಾಗದು? ನಿರರ್ಥಕವಾಗದು. ಎಲ್ಲ ಹೇಳ್ರಿ, ನಿರರ್ಥಕವಾಗದು. ಯು ವಿಲ್ ಬಿ ರಿವಾರ್ಡೆಡ್ ಫಾರ್ ದಿಸ್. ಯುವರ್ ಹೋಪ್ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಎಲ್ಲ ಹೇಳ್ರಿ, ನನ್ನ ಕಾಯುವಿಕೆ. ಅಮ್ಮ ಹೇಳ್ಬೇಕು ನಂಬಿಕೆಯಿಂದ, ನನ್ನ ಕಾಯುವಿಕೆ ಕರ್ತನಲ್ಲಿ ನಿರರ್ಥಕವಾಗದು. ಎಸ್, ನಿನ್ನ ಡಿಸಪಾಯಿಂಟ್ ಮಾಡೋಕ್ಕಲ್ಲ ಈ ಡಿಲೇ, ನಿನಗೆ ಕರೆಕ್ಟಾದ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಈ ಡಿಲೇ. ಇಲ್ಲಾಂದರೆ ನಿನಗೆ ಕರೆಕ್ಟಾದ ಸೆಟಲ್ಮೆಂಟ್ ಕೊಡೋಕ್ಕೆ ಈ ಡಿಲೇ. ಬಿ ಎಂಕರೇಜ್ಡ್. ಇವತ್ತು ನೀನು ಧೈರ್ಯ ತಂದ್ಕೋ. ಯಾಕಪ್ಪ ಲೇಟ್ ಆಗ್ತೈತೆ. ಡೋಂಟ್ ವರಿ. ನಿನ್ನ ಲೇಟ್ ಆಗಿದ್ರು ಲೇಟೆಸ್ಟಾಗಿ ಮಾಡ್ತಾನೆ ದೇವರು. ಆಮೇನ್. ಹಲ್ಲೆಲೂಯಾ. ನಂಬೋರು ಜೋರಾಗಿ ಚಪ್ಪಾಳೆ ತಟ್ರಿ. ಆಮೇನ್. ಹಲ್ಲೆಲೂಯಾ. ಇವರು ಓಕೆ. ಇವಾಗ 2ನೇ ಅಧ್ಯಾಯದಲ್ಲಿ ಏನು ಮಾಡ್ದ ನೆಹೆಮಿಯ ಏನು ಮಾಡ್ದ? ರಾಜನ ಮುಂದೆ ನಿಂತಾನ್ರಿ. ಎಷ್ಟು ಸುಮಾರು ತಿಂಗಳುಗಳಾದಮೇಲೆ, ಓಕೆನಾ? ರಾಜನ ಮುಂದೆ ನಿಂತಾನೆ, ಪಾನ ಸೇವಕ. ಅವಾಗ ರಾಜ ಒಂದು ಮಾತು ಕೇಳ್ತಾನೆ. ಹೋದ್ರಿ 2ನೇ ವಚನ. ಅರಸನು ನನಗೆ ನೀನು ಕಳೆಗುಣಿದವನಾಗಿ ಕಾಣುವುದೇಕೆ? ಅಂದರೆ ಅರ್ಥ, ನೀನು ಯಾಕಪ್ಪ ದುಃಖದಲ್ಲಿದ್ದಿ? ಹೇಳ್ರಿ, ಇವಾಗ ರಾಜನ ಮುಂದೆ ನಿಂದಿರ್ತದ. ರಾಜನ ಮುಂದೆ ನಿಂತ ಹೆಂಗಿರ್ಬೇಕು ಹೇಳ್ರಿ? ದುಃಖದಿಂದಿರ್ಬೇಕಾ, ಸಂತೋಷದಿಂದಿರ್ಬೇಕಾ? ಇವಾಗ ನಾನು ನಿನ್ನ ಮುಂದೆ ನಿಂದಿರ್ತೀನಪ್ಪ, ನನಗೆ ದುಃಖ ಇದ್ರು ಕೂಡ ನಗ್ತಾ ಇರ್ಬೇಕು ನಿಮ್ಮ ಮುಂದೆ. ಯಾಕೆ? ನೀವು ನನ್ನ ನೋಡ್ತೀರಿ. ಇವಾಗ ಈತ ರಾಜನ ಮುಂದೆ ಕೆಲಸ ಮಾಡ್ತಾ ಇದ್ದಾನೆ. ರಾಜನ ಮುಂದೆ ಡೈಲಾಗದಾನೆ. ಅವ ರಾಜ ಹೇಳ್ತಾನೆ, ನೋಡಪ್ಪ, ನಿನಗಿರುವಂಥ ಈ ದುಃಖ ದೇಹದಿಂದ ಬಂದ ಒಂದು ದಣಿವಿನಿಂದ ಅಲ್ಲ, ನಿನಗೆ ಒಂದು ಮನೋವೇದನೆ ಇದೆ. ಯಾವ ವೇದನೆ ಇದೆ ಹೇಳ್ರಿ? ಯಾವ ವೇದನೆ? ನೆಹೆಮಿಯನು ಜನರಿಗೋಸ್ಕರ ಮನೋವೇದನೆ ಉಳ್ಳವನಾಗಿದ್ದನು. ಮನೋವೇದನೆ ಉಳ್ಳವನಾಗಿದ್ದ ನೋಡ್ರಿ. ಅದಕ್ಕೆ ಕಾರಣ ಆ ನೆಹೆಮಿಯನಿಗೆ ಏನು ಸಿಕ್ತು ಗೊತ್ತರಿ? ದೇವರ ದಯೆ ಸಿಕ್ತಿರಿ ಮತ್ತು ಮನುಷ್ಯರ ದಯೆ ಕೂಡ ಸಿಕ್ತಿರಿ. 1ನೇ ಅಧ್ಯಾಯದಲ್ಲಿ ಆತನು ಮನುಷ್ಯರ ದಯೆಗೋಸ್ಕರ ಪ್ರಾರ್ಥಿಸಿದಲ್ಲ. ನೋಡ್ರಿ ಎಂಥ ದಯೆ ಸಿಕ್ತಂದ್ರೆ 4ನೇ ವಚನ ಓದ್ರಿ. ಆಗ ಅರಸನು ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಿನ್ನ ಅಪೇಕ್ಷೆ, ವಾಟ್ ಈಸ್ ಯುವರ್ ರಿಕ್ವೈರ್ಮೆಂಟ್ ಅಂತ ಕೇಳಿದ್ರಿ. ಇಲ್ಲ, ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಾನು ನಿನಗೆ ಏನು ಮಾಡಬೇಕು ಕೇಳ್ರಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ತಿಳ್ಕೊಬೇಕಂದ್ರೆ, ನೆಹೆಮಿಯ ರಾಜನಿಗೆ ಹೇಳಿಲ್ಲ, ರಾಜ ಹಿಂಗೆ ಆಗ್ಬಿಟ್ಟತ್ತಪ್ಪ, ಹಂಗೆ ಮಾಡು ಅದು ಕಳಿಸಿ ಇದು ಇಲ್ಲ 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 ರಾಜ ಹೇಳ್ದ, ನಾನು ನಿನಗೇನು ಮಾಡ್ಬೇಕಂತ ಹೇಳಿದ್ಕೊಳ್ಳಿ. ಆತನು ಪರಲೋಕ ದೇವರನ್ನು ಪ್ರಾರ್ಥಿಸಿ ಹೇಳ್ತಾನಂತೆ 6ನೇ ವಚನದಲ್ಲಿ. ರಾಣಿಯು ಅರಸನ ಹತ್ತಿರದಲ್ಲೇ ಕೂದುಕೊಂಡಿದ್ದಳು. ಅರಸನು ಪ್ರಯಾಣಕ್ಕೆ ನಿನಗೆ ಎಷ್ಟು ಕಾಲ ಬೇಕು, ಯಾವಾಗ ಹಿಂದಿರುಗಿವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು. ಒಪ್ಕೊಂಬಿಟ್ಟಂತೆ. ಏನಪ್ಪ ಇಷ್ಟು ದಿನ ರಜೆ ಬೇಕಾ ನಿನಗೆ? ನೀನು ರಜೆ ಹಾಕಿದ್ರಿ, ಇಲ್ಲಿ ಕೆಲಸ ಮಾಡ್ಯಾರ ಯಾರು ಹೇಳ್ರಿ? ಹೌದಲ್ಲ? ಹೇಳಿಲ್ಲ ರಾಜ, ನಿನಗೆ ಎಷ್ಟು ದಿನ ಬೇಕಪ್ಪ? ಹೌದಾ, ರೈಟ್, ಸೈನ್ ಮಾಡಿ. ನಿನ್ನ ಬದಲು ಯಾರು ಬರ್ತಾರ? ನೀನು ಸಬ್ಸ್ಟಿಟ್ಯೂಟ್ ಯಾರು? ನೀನು ನಮ್ಮ ಮನೆ ಕೆಲಸಕ್ಕೆ ಬಂದಿಲ್ಲ, ಸಾಮಾನು ನಾನು ತೊಳಿಲ್ಲ ಅಂತೀವಲ್ಲ ನಾವು. ಸತ್ಯ ಅಲ್ಲ? ಇವಾಗ ನಮ್ಮ ಕೆಲಸದವ್ರು ಬರ್ತಾರೆ ಅಂಕಳ್ರಿ, ಯಾರು ನಮ್ಮ ಮನೆ ಕೆಲಸ ಮಾಡೋರು. 1 ವಾರ ಬರಲ್ಲ ಅಂಕಳ. ಅವ ನಾವೇನು 1 ವಾರ ಬರಲ್ಲ, ಮತ್ತು ಯಾರು ತೊಳಿಬೇಕು ಸಾಮಾನು? ಯಾರನ್ನು ಕಳಿಸಮ್ಮ ಅಂತೀವಿ. ಹೌದಲ್ಲ? ಸಾಧಾರಣ ಮಾತಾಡ. ಇವಾಗ ನೆಹೆಮಿಯ ರಾಜನಿಗೆ ಪಾನ ಸೇವಕ. ಇವಾಗ ಆತ ಹೇಳ್ತದೆ, ನೀನು ಎಷ್ಟು ಟೈಮ್ ಬೇಕು ನಾನು ಕೊಡ್ತೀನಿ ಅನ್ನತಾನೆ. ಇದೆಲ್ಲ ಯಾಕೆ ನಡೀತೈತೆ ಗೊತ್ತರಿ? ದೇವರ ದಯೆ ಮತ್ತು ಮನುಷ್ಯರ ದಯೆ ನೆಹೆಮಿಯನ ಮೇಲೆ ಇದ್ದ ಕಾರಣ. ಹಲ್ಲೆಲೂಯಾ. ನೋಡ್ರಿ, ಯಾವಾಗ ಮನುಷ್ಯರ ದಯೆಗೆ ನಾವು ಪಾತ್ರರಾಗ್ತೇವೋ, ಮನುಷ್ಯರ ದಯೆ ನಮ್ಮ ಮೇಲಿರ್ತದೋ,
ಅನಾನುಕೂಲ ಕೂಡ ನಮಗೆ ಅನುಕೂಲವಾಗಿ ಬದಲಾಗ್ತದ್ರಿ. ಅದಕ್ಕಾಗಿ ನಾವು ಮನುಷ್ಯರ ದಯೆಗೋಸ್ಕರ ಕೂಡ ಪ್ರಾರ್ಥನೆ ಮಾಡಬೇಕು. ಆಮೇಲೆ ನಾವು ನೋಡ್ತೇವೆ 7ನೇ ವಚನ, ತರುವಾಯ ನಾನು ಅರಸನಿಗೆ, ಹೋಳೆಯಾಚೆಯ ದೇಶಾಧಿಪತಿಗಳು ತಮ್ಮ ಪ್ರಾಂತಗಳಲ್ಲಿ ಹಾದು ಯೆಹೂದ ಸೀಮೆಗೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡುವ ಹಾಗೂ ರಾಜವನಪಾಲಕನಾದ ಆಸಾಫನು ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ, ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ಭಿನ್ನವಿಸಲು ನನ್ನ ದೇವರ ಕೃಪಾ ಹಸ್ತಪಾಲನೆ. ಎಲ್ಲರಿ, ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳಿಸಿದನು. ಹಲ್ಲೆಲೂಯಾ. ಎಲ್ಲ ರಾಜ ಮಾಡಿಕೊಟ್ಬಿಟ್ರಿ. ಏನು ಕೊಟ್ಟ ರಾಜ? ಹಣ ಕೊಟ್ಟ, ಯಾರ್ಯಾರು ಬೇಕೋ ಅವ್ರ ಜೊತೆ ಕೊಟ್ಟ, ಎಲ್ಲ ಕೊಟ್ಟ, ಲೆಟ್ರ್ ಕೊಟ್ಟ, ಪರ್ಮಿಷನ್ ಲೆಟ್ರ್ ಕೊಟ್ಟ, ಎಲ್ಲ ಕೊಟ್ಟ. ಆಮೇಲೆ ರಾಷ್ಟ್ರಿಗೆ ರಾಜ ಏನು ಮಾಡ್ತಾನೆ? ಆತನ ಕಳಿಸ್ಬೇಕಲ್ರಿ. ಇವಾಗ ನೋಡ್ರಿ, ಇವಾಗ ಬಿಡ್ರಿ, ಕರ್ನಾಟಕದಿಂದ ಆಂಧ್ರಗೆ ಹೋಗ್ಬೇಕಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅವಾಗ ನೀನು ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಹೋಗ್ಬೇಕು, ಬೇರೆ ರಾಜರು ಇರ್ತಿದ್ರಿ, ಅರಸರು ಇರ್ತಿದ್ರು. ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯನ್ನು ಹತ ಮಾಡೋದು ಸುಲಭ. ರಾಜರು, ಒಬ್ಬ ರಾಜ ಇನ್ನೊಬ್ಬರನ್ನ ಸಾಯಿಸೋದು ಅವೆಲ್ಲ ಸುಲಭ ಆಗಿದ್ರಿ. ಅವ್ರಿಗೇನು ಭಯ ಅಂದರೆ, ಇವರು ಬಂದು ಎಲ್ಲಿ ನಮ್ಮ ಪ್ರಾಂತ್ಯವನ್ನು ಆಕ್ರಮಿಸಿಕೊಳ್ತಾರೆ, ಇವ್ರು ಬಂದು ಎಲ್ಲಿ ನಮ್ಮ ಜಾಗ ಹಿಡ್ಕೊಳ್ತಾರೆ ಅಂತೇಳಿ ಭಯ ಇತ್ತು. ಆ ಕಾರಣ ಯಾರಾದರೂ ಬಂದರೆ, ಪರಿಚಯ ಇಲ್ಲದ ವ್ಯಕ್ತಿ ಬಂದರೆ ಅವ್ರು ಏನು ಮಾಡಿಬಿಡ್ತಿದ್ರು? ಸಾಯಿಸ್ಬಿಡ್ತಿದ್ರು ರೀ. ಇವಾಗ ನೆಹೆಮ್ಯ ಹೇಳ್ತಂತೆ, ನೋಡಪ್ಪ ರಾಜ ನನಗೆ ಕಳಿಸಪ್ಪ ಇವ್ರು ಅಂದರೆ, ರಾಜ ಏನು ಮಾಡ್ತಾನೆ ರೀ? ಆತನಿಗೆ ಏನು ಮಾಡೋದು? ಅಪ್ಪಣೆ ಕೊಟ್ಟು ಸೇನಾಧಿಪತಿಗಳನ್ನು ರಾಹುತರನ್ನು ಕೂಡ ಕಳಿಸ್ದಂತಾರೆ. ಓಕೆನಾ? ಆದರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳ್ತಾನಂದರೆ, ನೆಹೆಮ್ಯ ನನ್ನ ಪ್ರಾರ್ಥನೆ ಅಂತ ಹೇಳೋದಿಲ್ಲ. ಹೇಳ್ರಿ, ಏನು ಹೇಳ್ತಾನೆ? ನನ್ನ ಪ್ರಾರ್ಥನೆ ಅಂತ ಹೇಳೋದಿಲ್ಲ. 8ನೇ ವಚನ, 9ನೇ ವಚನದಲ್ಲಿ 8ನೇ ವಚನ ಕೊನೆ ಭಾಗ ಹೇಳ್ತದೆ, ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದರಿಂದ. ಎಲ್ಲ ಹೇಳ್ರಿ, ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿರುವುದರಿಂದ. ನೋಡ್ರಿ, ನಮ್ಮ ಪ್ರಾರ್ಥನೆಯಿಂದ ಅಲ್ಲ. ಪ್ರಾರ್ಥಿಸುವ ವ್ಯಕ್ತಿ ಯಾವಾಗಲೂ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳೋದಿಲ್ಲರಿ. ಪ್ರಾರ್ಥಿಸುವ ವ್ಯಕ್ತಿ ಯಾವಾಗಲೂ ದೇವರಲ್ಲಿಯೇ ಹೆಚ್ಚಳ ಪಡುತ್ತಾನೆ. ಹಲ್ಲೆಲೂಯಾ. ಹೇಳ್ರಿ, ಪ್ರಾರ್ಥಿಸುವ ವ್ಯಕ್ತಿ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವುದಿಲ್ಲ. ಹೇಳ್ರಿ, ಪ್ರಾರ್ಥಿಸುವ ವ್ಯಕ್ತಿ ದೇವರಲ್ಲಿ ಹೆಚ್ಚಳ ಪಡುತ್ತಾನೆ. ಒಂದು ವೇಳೆ ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳುತ್ತಾ ಇದೆಯಂದರೆ ನಿನ್ನಲ್ಲಿ ದೀನತೆ ಇಲ್ಲ. ನೀನು ಯಾವಾಗ ಕರ್ತನಲ್ಲಿ ಹೆಚ್ಚಳ ಪಡುತ್ತೀಯೋ, ಯಾವಾಗ ಕರ್ತನು ನಿನ್ನನ್ನು ಹೊಗಳುತ್ತಾನೋ ಅದು ಒಳ್ಳೆಯದ್ರಿ. ಪ್ರಾರ್ಥಿಸುವ ವ್ಯಕ್ತಿ ಯಾವಾಗಲೂ ದೇವರಲ್ಲಿ ಹೆಚ್ಚಳ ಪಡ್ತಾನ್ರಿ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಆದರೂ ಪ್ರಯಾಸಪಟ್ಟಿದ್ದು ನಾನಲ್ಲ, ಕರ್ತನ ಕೃಪೆಯೇ. ಹಲ್ಲೆಲೂಯಾ. ಓದೋಣ, ಮಾತು ಎಲ್ಲೈತೆ? 1ನೇ ಕೊರಿಂಥಿ 1ನೇ ಕೊರಿಂಥಿಯಲ್ಲಿ ನಾವು ನೋಡ್ತೇವೆ, ಪೌಲನು ಹೇಳ್ತಾನೆ, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಆದರೂ ಪ್ರಯಾಸಪಟ್ಟಿದ್ದು ನಾನಲ್ಲ, ಕರ್ತನ ಕೃಪೆಯೇ ಎಂಬುದಾಗಿ ಹೇಳ್ತೇನೆ. 2ನೇ ಕೊರಿಂಥಿಯಲ್ಲಿ 2ನೇ ಕೊರಿಂಥಿ ಕ್ಷಮಿಸ್ರಿ 1ನೇ ಕೊರಿಂಥಿ 15ನೇ ಅಧ್ಯಾಯ 10ನೇ ವಚನ ಓದ್ರಿ. ಆದರೆ ನಾನು ಎಲ್ಲರೂ ತೆಗಿರಿ 1ನೇ ಕೊರಿಂಥಿ 15:10. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ಚಪ್ಪಳೆ ತಟ್ಟಿ ನಾವೆಲ್ಲರೂ ಕೂಡ ದೇವರ ನಾಮಕ್ಕೆ
ಮಹಿಮೆಯನ್ನು ಕೊಡೋಣ ಪ್ರಿಯರೇ, ಮಹಿಮೆಯನ್ನು ಕೊಡೋಣ. ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲನು ಏನು ಹೇಳ್ತಾ ಇದ್ದಾನೆ? ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಆದರೂ ಪ್ರಯಾಸ ಪಟ್ಟಿದ್ದು ನಾನಲ್ಲ, ನನ್ನಲ್ಲಿ ಇರುವ ದೇವರ ಕೃಪೆಯೇ. ಹಲ್ಲೆಲೂಯಾ. 1 ಕೊರಿಂಥಿ 15ನೇ ಅಧ್ಯಾಯ ಎಷ್ಟನೇ ವಚನ ಓದಿದ್ದು? 10ನೇ ವಚನ. ಇನ್ನೊಂದ್ಸರಿ ಓದ್ರಿ. ಆದರೆ ನಾನು ಎಂಥವನಾಗಿದ್ದೇನೋ, ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನೋಡ್ರಿ, ಆತನ ಹೇಳ್ತಾನೆ, ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚು ಕಷ್ಟಪಟ್ಟಿನಪ್ಪ, ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚು ಸೇವೆ ಮಾಡೀನಿ, ಆದರೂ ಕಷ್ಟಪಟ್ಟಿದ್ದು, ಪ್ರಯಾಸ ಪಟ್ಟಿದ್ದು, ಸೇವೆ ಮಾಡಿದ್ದು ನಾನಲ್ಲ ರೀ. ಒಂದು ವಚನ ಹೇಳ್ತಿದ್ರೆ, ಪೌಲನು ಸುಮಾರು 1000 ಕಿಲೋಮೀಟ್ರ್ ಹೋಗ್ತಾನೆ ರೀ. ಎಲ್ಲಿ ಅಂತ ಹೇಳ್ತಾನೆ? ಅಪೊಸ್ತಲ ಕೃತ್ಯ ಓದ್ರಿ. ಅಪೊಸ್ತಲ ಕೃತ್ಯ ಅಪೊಸ್ತಲ ಕೃತ್ಯಗಳು 'Thank you, Jesus'. ಅಪೊಸ್ತಲ ಕೃತ್ಯಗಳು ಇರಲಿ. ಒಂದು ಪ್ಲೇಸ್ ಹೇಳ್ತಿದ್ರಿ, ಆತನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾನಂತೆ. ಅದ್ರ ಡಿಸ್ಟೆನ್ಸ್ ಎಷ್ಟು ಗೊತ್ತಾರೆ? 1400 ಕಿಲೋಮೀಟ್ರ್ ಅಂತಾರೆ. ಅಂದರೆ ಇವಾಗ ಬಳ್ಳಾರಿಯಿಂದ ನಾವು ಡೆಲ್ಲಿಗೆ ಹೋದ್ರೆ ಎಷ್ಟು ದೂರನೋ ಅಷ್ಟು ದೂರ ಕಾಲು ನಡಿಗೆಯಲ್ಲೇ ಹೋಗೋಣಂತಾರೆ ಆತ. ಅಷ್ಟು ಪ್ರಯಾಸ ಪಟ್ಟರು. ಆತ ಏನು ಹೇಳ್ತಾ ಇದ್ದಾನೆ? ಪ್ರಯಾಸ ಪಟ್ಟಿದ್ದು ನಾನಲ್ಲ, ಕರ್ತನ ಕೃಪೆಯೇ. ಯೆರೂಸಲೇಮಿನಿಂದ ಇನ್ನೊಂದು ಪ್ಲೇಸ್ ಐತೆ, ಅದು ಆ ಪ್ಲೇಸ್ಗೆ ಹೋಗ್ತಾನೆ ರೀ ಆತ. ಯೆರೂಸಲೇಮಿನಿಂದ ಅದು ಏನೊಂದು ಪ್ಲೇಸು, ಬಾಯಲ್ಲೈತೆ, ಬರ್ತಾ ಇಲ್ಲ ಅದು. ನಾನು ಮತ್ತೆ ಬೇರೆಯವರು ಸ್ಥಾಪಿಸಿದ ಸ್ಥಳದಲ್ಲಿ ನಾನು ಹೋಗ್ಲಿಕ್ಕೆ ಇಷ್ಟ, ಮತ್ತೆ ಆ ಸ್ಥಳಕ್ಕೆ ಹೋಗ್ಬೇಕಂತೇಳಿ ಇಷ್ಟಪಡ್ತೀನಿ, ಆದರೆ ನಾನು ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತೇನೆ ರೀ. ಓದ್ರಿ ರೋಮ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನ. ಯೆರೂಸಲೇಮಿನಿಂದ ನಾನು ಯೆರೂಸಲೇಮ್ ಮೊದಲುಗೊಂಡು ಇಲ್ಲುರಿಕ ಸೀಮೆಯ ಪರ್ಯಾಂತರಕ್ಕೂ ಸ್ತುತಿ ಕೀರ್ತನಲ್ಲ, ಪರ್ಯಾಂತಕ್ಕೂ ಸುತ್ತಿ ಕ್ರಿಸ್ತನ ಸುವಾರ್ತೆಯ ಸಾರೋಣವನ್ನು ನೆರವೇರಿಸಿದ್ದೆ. ಕೇಳ್ರಿ, ಯೆರೂಸಲೇಮಿನಿಂದ ಇಲ್ಲುರಿಕ ಎಲ್ಲ ಹೇಳ್ರಿ. ಯೆರೂಸಲೇಮಿನಿಂದ ಇಲ್ಲುರಿಕವರೆಗೆ ಎಷ್ಟು ಗೊತ್ತಾ ರೀ ಡಿಸ್ಟೆನ್ಸು? 1600 ಕಿಲೋಮೀಟ್ರ್ ಸುತ್ತಿ ಸುವಾರ್ತೆ ಸಾರೋಣವನ್ನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಯಾರು? ಅಮ್ಮ, ನಮಗೆ ಬಳ್ಳಾರಿಯಿಂದ ಎಷ್ಟು ತಾಲೂಕದ ಗೊತ್ತಿಲ್ಲ. ಎಷ್ಟು ಜನ ಬಳ್ಳಾರಿಯಲ್ಲಿರೋ ತಾಲೂಕೆಲ್ಲ ಹೋಗಿ ಪ್ರಾರ್ಥನೆ ಮಾಡಿರಿ? ಇಲ್ಲ. ನಾವಿನ್ನ ನಮ್ಮ ಬಳ್ಳಾರಿಗಿರೋ ಪಟ್ಟಣಗಳಿಗೆ ವಾರ್ಡುಗಳ ಹೆಸರೇ ಗೊತ್ತಿಲ್ಲ ನಮಗಿನ್ನ. ಹೌದಲ್ರಿ? 31 ಜಿಲ್ಲೆ, 242 ತಾಲೂಕು, ಸುಮಾರು 40,000ಕ್ಕಿಂತ ಹೆಚ್ಚು ಹಳ್ಳಿಗಳಿದಾವ್ರಿ. ಆದರೆ ಪೌಲ ಹೇಳ್ತಾ ಇದ್ದಾನೆ, ನಾನು ಯೆರೂಸಲೇಮಿನಿಂದ ಇಲ್ಲುರಿಕವರೆಗೂ ಸುತ್ತಿ ಸುವಾರ್ಥ ಸಾರೋಣವನ್ನು ಮಾಡಿದ್ದೇನೆ, ನೆರವೇರಿಸಿದ್ದೇನೆ. ಮತ್ತೊಬ್ಬರು ಹಾಕಿದ ಅಸ್ತಿವಾರದ ಮೇಲೆ ಕಟ್ಟಬಾರದೆಂದು ಮನಸ್ಸಿನಲ್ಲಿ ನೆನೆಸಿ ಇತರರು ಕ್ರಿಸ್ತನ ಹೆಸರನ್ನು ತಿಳಿಸಿದ ಕಡೆಯಲ್ಲಿ ಸುವಾರ್ತೆಯನ್ನು ಪ್ರಕಟಿಸುವುದಿಲ್ಲವೆಂಬುದಾಗಿ ನಿಷ್ಕರ್ಷೆ ಮಾಡಿಕೊಂಡೆನು. ಯೆರೂಸಲೇಮಿನಿಂದ ಇಲ್ಲುರಿಕವರೆಗೆ ಆತನ ಹೆಂಗೆ ಮಾಡ್ದಂತಾರೆ? ಸುವಾರ್ಥೀಕರಣ ಸುತ್ತಿ ಮಾಡ್ದಂತೆ. ಇವತ್ತು ನಮ್ಮ ಹತ್ರ ಗಾಡಿ, ಕಾರು, ಅದು ಇದು ಇದ್ರೂ ಕೂಡ ಏನು ಮಾಡೋದಿಲ್ಲ ರೀ, ನಾವು ಮನೆಯಲ್ಲೇ ಇರ್ತೀವಿ ರೀ, ನಮ್ಮ ಕೆಲಸದಲ್ಲಿ ನಾವು ನಿರತರಾಗಿ ಬಿಡ್ತೀವಿ. ಪೌಲನು ಸುಮಾರು 1600 ಕಿಲೋಮೀಟರ್ ಸುತ್ತಿ ಸುವಾರ್ತೆ ಸೇವೆ ಮಾಡಿದ್ರು. ಆತನ ಏನು ಹೇಳ್ತಾ ಇದ್ದಾನೆ ರೀ? 1ನೇ ಕೊರಿಂಥಿ ನಾವು ನೋಡಿಕೊಂಡೆವು. ಪ್ರಯಾಸ ಪಟ್ಟಿದ್ದು ಇನ್ನೂ ಹೇಳ್ರಿ. ನಾವು ಒಬ್ರಿಗೆ ಆತ್ಮ ರಕ್ಷಣೆಯನ್ನು ನಡೆಸಿಬಿಟ್ರೆ ಫೇಸ್ಬುಕ್ಕಲ್ಲಿ ಹಾಕೊಂಡ್ಬಿಡ್ತೀವಿ ನಾವು, ಹೌದಲ್ಲ? ಒಬ್ರಿಗೆ ಯಾರಿಗನ ಪ್ರಾರ್ಥನೆ ಮಾಡಿ ಅವ್ರು ಗುಣ ಆಗಿಬಿಟ್ರೆ ಶಟ್ಲು ನಮ್ಮ ಕತೆ. ಪಾಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದೇನು, ಅವ್ರವರೇ ಹೇಳ್ಕೊಳೋದೇನು, ನಾನು ಮಾಡ್ದೆ ಹಿಂಗಾಯ್ತು. ಇಲ್ಲ ರೀ, ಇಲ್ಲ. 1600 ಕಿಲೋಮೀಟ್ರ್ ಅದು ಒಂದೇ ನಾನು ಹೇಳ್ತಿರೋದು. ಹಂಗೆ 3
ಸುವಾರ್ಥ ಮಿಷನ್ಗಳನ್ನು ಮಾಡಿದನ್ರಿ ಪೌಲನು. ಲಕ್ಷಾನುಗಟ್ಲೆ ಆತನು ತಿರುಗಾಡಿದ್ದಾನ್ರಿ. ಸಾವಿರಾರು ನೂರಾರು ಸೇವಕರನ್ನ ಎಬ್ಬಿಸಿದ್ದಾನೆ. ನೂರಾರು ಸಭೆಗಳನ್ನು ಕಟ್ಟಿದ್ದಾನ್ರಿ. ಒಬ್ರು ಹೇಳ್ತಾರೆ 90ರಿಂದ 110 ಜನರವರೆಗೆ ಫುಲ್ ಟೈಮರ್ಸ್ ಇದ್ರಂತೆ. ಯಾರ ಹತ್ರ? ಪೌಲನ ಹತ್ರ. 90ರಿಂದ 100 ಸೇವಕರಿದ್ರಂತೆ. ಯಾರ ಹತ್ರ? ಪೌಲನ ಹತ್ರ. ಅಷ್ಟು ಜನರ ಆತನ ಎಬ್ಬಿಸಿದಂತ. ಅಂದರೂ ಆತ ಏನು ಹೇಳ್ತಾ ಇದ್ದಾನೆ ಹೇಳ್ರಿ? ಪ್ರಯಾಸ ಪಟ್ಟಿದ್ದು ನಾನಲ್ಲ. ಯಾರು? ದೇವರ ಕೃಪೆ. ಎಲ್ಲ ಹೇಳ್ರಿ, ಯಾರ ಕೃಪೆ? ಯಾರ ಕೃಪೆ? ನಾವು ಹೆಚ್ಚಳ ಪಡುವುದಾದರೆ ನಾವು ಕರ್ತನಲ್ಲಿ ಹೆಚ್ಚಳ ಪಡೋಣ. ಪಕ್ಕದಲ್ಲಿರೋ ಕೈ ಕಟ್ಟಿ ಹೇಳ್ರಿ, ನೀನು ಹೆಚ್ಚಳ ಪಡುವುದಾದರೆ. ಅವ್ರ ಮುಖ ನೋಡ್ರಿ ಹೇಳಿ, ಹೆಚ್ಚಳ ಪಡುವುದಾದರೆ. ನಿದ್ದೆ ಮಾಡ್ತಿದ್ರೆ ಎಬ್ಬಿಸ್ರಿ ಅವ್ರನ್ನ. ಹೊಗಳಿಕೊಳ್ಳುವುದಾದರೆ ಕರ್ತನಲ್ಲಿ ಹೊಗಳಿಕೋ, ಕರ್ತನಲ್ಲಿ ಹೆಚ್ಚಳ ಪಡು. ಹೇಳಮ್ಮ, ದುಡ್ಡಲ್ಲೆಲ್ಲ. ಹೇಳ್ರಿ, ಕೈ ಕೊಟ್ಟು ಇನ್ನೊಂದ್ಸರಿ ಹೇಳ್ರಿ, ನೀನು ಹೆಚ್ಚಳ ಪಡುವುದಾದರೆ ಕರ್ತನಲ್ಲಿ ಹೆಚ್ಚಳ ಪಡು. ನೀನು ಹೊಗಳಿಕೊಳ್ಬೇಕಂದ್ರೆ ಕರ್ತನಲ್ಲಿ ಹೊಗಳಿಕೋ. ಆಮೇನ್. ಪೌಲನು ಹೇಳ್ದ, ಪ್ರಯಾಸ ಪಟ್ಟಿದ್ದು ನಾನಲ್ಲಪ್ಪ. ನಾನು ನಿಮಗೆ ಒಂದು ಪಾಯಿಂಟ್ ತೋರಿಸಿನಿ ರೀ. ಯೆರೂಸಲೇಮಿಂದ ಇಲ್ಲೂರಿಕ ಆಯ್ತಲ್ಲ, ಅದು ಡಿಸ್ಟೆನ್ಸ್ ಹೇಳಿ ನಿಮಗೆ ಅಷ್ಟೇ. ಅದು ಒಂದು ಪ್ಲೇಸ್ದು. ಒಂದು ಸಾರಿ ಆತನ ಮಿಷನ್ ಟ್ರಿಪ್ಪಿಗೆ ಹೋದ 1600 ಕಿಲೋಮೀಟ್ರ್ ಸುತ್ತಿ ಅಷ್ಟು ನಡೆದಿದ್ರು. ಆತನೇನು ಹೇಳ್ತಾನೆ ಗೊತ್ತಾ ರೀ? ನಾನಲ್ಲಪ್ಪ ಪ್ರಯಾಸ ಪಟ್ಟಿದ್ದು, ನನ್ನೊಂದಿಗಿರುವ ದೇವರ ಕೃಪೆ. ಏನ್ರಿ, ಎಂಥ ಲೆವೆಲ್ ರೀ. ನಾವು 10 ರೂಪಾಯಿ ಕಾಣಿಗೆ ಕೊಟ್ಟರೆ ನಾವು ಸ್ಕ್ರೀನ್ ಶಾಟ್ ಹಾಕಿ ಎಲ್ಲ ಮಾಡಿಬಿಡ್ತೀರಿ. ಯಾರಿಗೊಂದು ಹೆಲ್ಪ್ ಮಾಡಿಬಿಟ್ರೆ ನಾವು ಏನು ಮಾಡ್ತೀವಿ? ನಾನು ಇವ್ರಿಗೆ ಹೆಲ್ಪ್ ಮಾಡಿ ಅಂತ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಇನ್ನೇನೈತಪ್ಪ ಎಲ್ಲ ಕಡೆ ಹಾಕ್ಬಿಡ್ತೀವಿ ರೀ. ಸ್ವಲ್ಪ ಜನ ಅವ್ರು ಕೊಟ್ಟರೆ ಹೆಸರು ಬರೆದು ಕೊಟ್ಬಿಡ್ತಾರೆ. ಅದು ಹೋದ್ರೆ ಮತ್ತೆ ಪೇಂಟ್ ತಗೊಂಡು ಮತ್ತೆ ಬರೀತಾರೆ. ಯಾರಿಗ್ರಿ ನಾವು ಮಾಡ್ತಿದ್ದೀವಿ? ಯಾರಿಗ್ರಿ ನಾವು ಮಾಡ್ತಿದ್ದೀವಿ? ಕರ್ತನಿಗಾಗಿ. ಪ್ರಿಯರೇ, ನಮ್ಮ ಹೆಚ್ಚಳ, ಲೆಟ್ ಅವರ್ ಎಕ್ಸಾಲ್ಟೇಷನ್ ಬಿ ಇನ್ ದ ಲಾರ್ಡ್. ನಮ್ಮ ಹೆಚ್ಚಳ ಯಾರಲ್ಲಿ ಇರಲಿ ರೀ? ಕರ್ತನಲ್ಲಿ. ಅದಕ್ಕೆ ನಾನು ಹೇಳ್ತೀನಲ್ಲ, ಯಾರನ್ನ ಕರ್ತನ ಹೊಗಳ್ತಾನೋ ಅವರು ಯಾರಂತೆ? ಧನ್ಯರು. ಆಮೆನ್. ನೆಹೆಮ್ಯ ಆತ ಹೇಳ್ತಲೇ, ಏನು ಅನ್ಕೊಂಡ್ಯಪ್ಪ? ರಾಜ ಇಲ್ಲ ನನಗೆ ಕೊಟ್ಟಂದ್ರೆ ಸುಮ್ಮನೆ ಅನ್ಕೊಂಡ್ಯಾ? ನಾನು ಪ್ರಾರ್ಥನೆ ಮಾಡಿನ ಅಂತ ಹೇಳಿ ಆತ ಏನು ಹೇಳ್ತಾನೆ? ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದರಿಂದ. ಆಮೆನ್. ಎಲ್ಲ ಹೇಳ್ರಿ, ದೇವರ ಕೃಪಾ ಹಸ್ತ ಪಾಲನೆ. ದ ಗ್ರೇಷಿಯಸ್ ಹ್ಯಾಂಡ್ ಆಫ್ ಗಾಡ್ ವಾಸ್ ಅಪಾನ್ ಮೀ. ಆಮೆನ್. ಹೇಳ್ರಿ, ದೇವರ ಕೃಪಾ ಹಸ್ತ ಪಾಲನೆ. ಹೇಳ್ರಿ, ದೇವರ ಕೃಪಾ ಹಸ್ತ ಪಾಲನೆ. ದ ಗ್ರೇಷಿಯಸ್ ಹ್ಯಾಂಡ್ ಆಫ್ ಗಾಡ್. ನೆಹೆಮ್ಯ ಹೇಳ್ದ, ದೇವರೇ ನಿನ್ನ ಕೃಪಾ ಹಸ್ತ ಪಾಲನೆ ನನಗಿರೋದ್ರಿಂದ ಆ ಒಂದು ರಾಜ ನನಗೆ ದಯೆ ತೋರಿಸನಪ್ಪ. ನೋಡ್ರಿ, ಒಬ್ಬ ಲೋಕದಲ್ಲಿರುವಂಥ ಮನುಷ್ಯ ನಮಗೆ ದಯೆ ತೋರಿಸಿದ್ರೆ ಏನೆಲ್ಲ ಆಗ್ಬಿಡ್ತದ್ರಿ. ನೆಹೆಮ್ಯ ನೋಡಿ ಕಲ್ತ್ಕೋಬೋದ್ರಿ. ಲೆಟ್ರ್ ಬಂತು ಅವನಿಗೆ, ಆ ಒಂದು ಊರಿಗೆ ಹೋಗೋಕ್ಕೆ, ಯೆರೂಸಲೇಮಿಗೆ ಹೋಗೋಕೆ ಏನು ಬೇಕು? ಎಲ್ಲ ವಸ್ತುಗಳು ಬೇಕು, ಹಣ ಬೇಕು, ಎಲ್ಲ ಕೊಟ್ಟ. ಅದ್ರ ಜೊತೆಗೆ ಸೇನಾಪತಿಗಳನ್ನು ಕೊಟ್ಟ, ರಾವುತರನ್ನು ಕೊಟ್ಟ, ಎಲ್ಲ ಕೊಟ್ಟ ರೀ. ನಮಗೆ ಕೂಡ ಎಲ್ಲ ಹೇಳ್ರಿ, ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳ್ರಿ, ದೇವರೇ ನಾನು, ನಮ್ಮ ಸಭೆಯವರು, ನಮ್ಮ ಕುಟುಂಬದವರು ಮನುಷ್ಯರ ದಯೆಗೆ ಪಾತ್ರರಾಗಬೇಕಪ್ಪ. ಆಮೆನ್. ಪ್ರಿಯರೇ, ನಮಗೆ ಮನುಷ್ಯರ ದಯೆ ಬೇಕು, ದೇವರ ದಯೆ ಕೊಡಬೇಕು ರೀ. ನೆಹೆಮ್ಯ ಹೇಳ್ತಾನೆ, ದೇವರ ಕೃಪಾ ಹಸ್ತ ಪಾಲನೆ. ದ ಗ್ರೇಷಿಯಸ್ ಹ್ಯಾಂಡ್ ಆಫ್ ಗಾಡ್ ವಾಸ್ ಅಪಾನ್ ಮೀ. ಆಮೇನ್. ಆತನಿಗೆ ದೇವರ ಕೃಪಾ ಹಸ್ತ ಪಾಲನೆ ನನಗೆ ಇದ್ದುದರಿಂದ ಇವೆಲ್ಲ ನನಗೆ ಬಂತ ಅಂತ ಹೇಳ್ತಾನೆ ರೀ. ಆಮೇಲೆ ಆತನ ಪ್ರಾರ್ಥನೆಯಲ್ಲಿ ಹೆಚ್ಚಿಸ್ಕೊಳ್ತಾ ಇಲ್ಲ ತನ್ನನ್ನು ತಾನು. నేను ప్రార్థన చేశానప్ప అందుకే ఇలాగ అయింది ಹೇಳ್ರಿ. ಸ್ವಲ್ಪ ಜನ ಏನು ಹೇಳ್ತಾರೆ, ಎಷ್ಟು ಪ್ರೇಯರ್ ಮಾಡಿ ನಮ್ಮ ಮನೆ ಕಟ್ಕೊಂಡು ಬಿಟ್ಟಿವೇಣ ನಾವು. ಅವರೇ ಪ್ರೇಯರ್, ದೇವ್ರು ಏನು ಮಾಡಿಲ್ಲ ಅವ್ರಿಗೆ. ಇಲ್ಲ ಇಲ್ಲ, ಇವತ್ತು ನಾವೇನಾಗಿದ್ದೇವೋ ಅದು ದೇವರ ಕೃಪೆ. ಆಮೇಲೆ ನೋಡ್ರಿ, ಬ್ಯೂಟಿಫುಲ್ ವಚನ, ಕೀರ್ತನೆಗಳು ತಿರುಗಿಸ್ರಿ. ಕೀರ್ತನೆಗಳಲ್ಲಿ ದಾವೀದನು ಹೇಳ್ತಾನೆ, ನಿನ್ನ ಕೃಪಾ ಹಸ್ತ. ಹೋದ್ರೆ ಆ ವಾಕ್ಯ 44ನೇ ಅಧ್ಯಾಯ ಅದರ 3ನೇ ವಚನ ಓದ್ರಿ. ಸಾಮ್ಸ್ ಚಾಪ್ಟರ್ 44 ವರ್ಸ್ 3.
ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ. ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ ಹಸ್ತ ಪ್ರಸನ್ನತೆ ಇವೇ ಅವರಿಗೆ ಇದ್ದದರಿಂದ ಬೇರೆ ಏನಿರ್ಲಿಲ್ಲ. ಅವ್ರಿಗೆ ಹೇಳ್ರಿ, ಅವ್ರನ್ನ ಪಾಲಿಸ್ಲಿಕ್ಕೆ ಒಬ್ಬ ರಾಜ ಇರಲಿಲ್ಲ. ಅವ್ರಿಗೆ ಏನಿದ್ದಿಲ್ಲ, ಕೊಣಕಣ ಕೂಡ ಎಲ್ಲ ಪರಲೋಕದಿಂದ ಬರ್ತಿತ್ತು. ಅವರಿಗೆ ಕುಡಿಯೋಕೆ ನೀರು ಕೂಡ ಇದ್ದಿಲ್ಲ. ಅವ್ರಿಗೆ ಯಾರು ಕೊಟ್ಟರು ಕುಡಿಯೋಕೆ ನೀರು? ದೇವ್ರು ಕೊಟ್ಟ. ಅವ್ರು ಹಾಕಿಕೊಂಡ ಬಟ್ಟೆಗಳು ಮಾಸಲಿಲ್ಲಂತ್ರಿ. ಅವರ ಚಪ್ಪಲಿಗಳು ಸವೆಯಲಿಲ್ಲಂತ್ರಿ. ಆತನು ಹಗಲು ಮೇಘಸ್ತಂಭವಾಗಿ ಇರುಳು ಅಗ್ನಿಸ್ತಂಭವಾಗಿ ನಡೆಸಿದ. ಹೇಳ್ತಾನೆ, ನಿನ್ನ ಕೃಪಾ ಹಸ್ತ, ನಿನ್ನ ಹಸ್ತ ಅಪ್ಪ. ಮುಂದೆ ಹೋದ್ರಿ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನುಂಟು ಮಾಡಿತ್ತು. ನಿನ್ನ ಒಲುಮೆ ಅವರಿಗಿತ್ತಲ್ಲಪ್ಪ. ಯಾರ ಹಸ್ತರಿ ಅವ್ರಿಗೆ ಜಯ ಉಂಟು ಮಾಡಿದ್ದು? ದೇವರ ಹಸ್ತ. ಯಾರು ಅವರಿಗೆ ಆ ದ್ವೇಷಗಳನ್ನು ಸ್ವಾಧೀನ ಮಾಡಿಕೊಟ್ಟಿದ್ದು? ದೇವರ ಹಸ್ತರಿ. ಹಲ್ಲೆಲೂಯಾ. ದೇವರ ಹಸ್ತ ಅವರಿಗಿದ್ದರಿಂದ ಅವರು ಜಯವನ್ನು ಕಂಡರು, ಸೋತು ಹೋಗಲಿಲ್ಲ. ದೇವರ ಹಸ್ತ ಅವರಿಗಿದ್ದರಿಂದ ಅವ್ರು ಹೋದಂಥ ದೇಶಗಳು ಅವರಿಗೆ ಸ್ವಾಧೀನ ಮಾಡಿಕೊಂಡ್ರಿ. ಇವತ್ತು ನಾವು ಜಯವನ್ನು ಕಾಣಬೇಕಂದ್ರೆ ದೇವರ ಹಸ್ತ. ಇವತ್ತು ನಾವು ಕೂಡ ಯಾವ ವಿಷಯಗಳನ್ನು ಬೇಡಿಕೊಳ್ತಾ ಅದನ್ನು ಹೊಂದಿಕೊಳ್ಳಬೇಕಂದ್ರೆ ದೇವರ ಹಸ್ತ ನಮಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳೋಣ. ಅದೇ ಕೀರ್ತನೆಗಳು 77:15 ಓದೋಣ. ಕೀರ್ತನೆ 77:15. ಯಾಕೋಬ್ ಯೋಸೇಫರ ವಂಶೀಯವಾದ ನಿನ್ನ ಪ್ರಜೆಯನ್ನು ಭುಜಬಲದಿಂದ ಬಿಡುಗಡೆ ಮಾಡಿದ್ದಿ. ದೇವರೇ ಜಲರಾಶಿಗಳು ನಿನ್ನನ್ನು ಕಂಡವು, ಕಾಣುತ್ತಲೇ ತಳಮಳಗೊಂಡು ತಳದವರೆಗೂ ಅಲ್ಲಕಲ್ಲೋಲವಾದವು. ಮೇಘಮಂಡಲವು ಮಳೆಗರೆಯಿತು. ಎಲ್ಲ ಅದ್ಭುತಗಳಾಗಿದ್ದು ನೀವು ಓದಿದ್ರೆ 70ನೇ ಅಧ್ಯಾಯ. ಅಲ್ಲಿ ದೇವರು ಹೆಂಗೆ ಇಸ್ರಾಯೇಲ್ ನಡೆಸ್ತಾ ನೋಡ್ತಾನ್ರಿ. ಆತನ ಹಸ್ತ ಅವರು ನಡೆಸ್ತತ್ರಿ. ಹೇಳ್ರಿ, ಯಾರ ಹಸ್ತ? ಇವಾಗ ನೆಹೆಮಿ ಇದೇ ಮಾತು ಹೇಳ್ತಾ ಇದ್ದಾನೆ, ದೇವರ ಕೃಪಾ ಹಸ್ತ ನನಗಿದ್ದರಿಂದ ಇವೆಲ್ಲ ನಡೆಯೋಕ್ಕೇನು ಕಾರಣ? ನನ್ನ ಪ್ರಾರ್ಥನೆ ಅಂತ ಹೇಳ್ತಿಲ್ಲ ಆತ ಹೇಳ್ತಾ ಇದ್ದಾನೆ, ದೇವರ ಕೃಪಾ ಹಸ್ತ. ನಾನು ಹೇಳ್ತೀನಿ ರೀ, ಈ ಮಾತನ್ನು ಬರ್ಕೊಳ್ರಿ. ಯಾರು ದೇವರ ಮೇಲೆ ನಂಬಿಕೆ ಭರವಸೆ ಇಟ್ಟು ಆಧಾರ ಪಟ್ಟು ಪ್ರಾರ್ಥಿಸ್ತಾರೋ ಅವರ ಮೇಲೆ ದೇವರ ಕೃಪಾ ಹಸ್ತ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾರು ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರಿಗೋಸ್ಕರ ಕಾದು ಆತನ ಮುಖ ದರ್ಶನವನ್ನು ಬಯಸ್ತಾರೋ ಅವರ ಮೇಲೆ ದೇವರ ಕೃಪಾ ಹಸ್ತ ಕಾರ್ಯ ಮಾಡೋದನ್ನು ಅವರು ಕಾಣುವವರು ಆಗಿದ್ದಾರೆ. ಹಲ್ಲೆಲೂಯಾ. ಫಸ್ಟೇ ಪ್ರಾರ್ಥನೆ ಏನ್ರಿ? ಪ್ರಾರ್ಥನೆ ಮಾಡಿದ್ರೆ ಏನು ಬರ್ತದ್ರಿ? ನಾನು ಹೇಳ್ತೀನಮ್ಮ, ನಾನು ಪ್ರಾರ್ಥನೆ ಮಾಡಿದರೆ ದೇವರ ಕೃಪಾ ಹಸ್ತ ನಮ್ಮನ್ನು ಪರಿಪಾಲಿಸೋದನ್ನು, ದೇವರ ಕೃಪೆ ನಮಗಾಗಿ ಅದ್ಭುತಗಳನ್ನು ಮಾಡೋದನ್ನು, ದೇವರ ಕೃಪೆ ನಮಗಾಗಿ ಕಾರ್ಯಗಳನ್ನು ಮಾಡೋದನ್ನು, ದೇವರ ಕೃಪೆ ಕೆಂಪು ಸಮುದ್ರ ವಿಭಾಗ ಮಾಡೋದನ್ನು, ದೇವರ ಕೃಪೆ ನಮಗಾಗಿ ಬಂಡೆಯಿಂದ ನೀರು ತರೋದನ್ನು ನಾವು ನೋಡುವವರಾಗಿದ್ದೇವೆ. ದೇವರ ಕೃಪೆ ಆಕ್ಟಿವ್ ಆಗಬೇಕಾ? ಹಂಗಂದರೆ ಆ ಪ್ರಾರ್ಥನೆ ಎನ್ನುವಂಥ ಬೀಗ ನೀನು ಆನ್ ಮಾಡಬೇಕು. ಹೇಳ್ರಿ, ಆ ಪ್ರಾರ್ಥನೆ ಎನ್ನುವಂಥ ಬೀಗದ ಕೈ ಇದ್ದರೆ ಎಲ್ಲ ಓಪನ್ ಆಗಿಬಿಡ್ತದ್ರಿ. ಮೋಶೆ ಏನು ಕೇಳಿಲ್ಲ, ದೇವರೇ ನಿನ್ನ ದಯೆ ಬೇಕು ನಮಗೆ, ದೇವರೇ ನಿನ್ನ ಪ್ರಸನ್ನತೆ ಹೋಗ್ಬೇಕು ನಮ್ಮ ಮುಂದೆ. ಹೇಳ್ರಿ, ನೀನು ಪ್ರಾರ್ಥನೆ ಮಾಡಿದರೆ ನಾನು ಹೇಳ್ತೇನೆ, ದೇವರ ಕೃಪೆಯ ಹಸ್ತ ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ, ಸೇವಾ ಕ್ಷೇತ್ರದಲ್ಲಿ ಕಾರ್ಯ ಮಾಡೋದನ್ನು ನಾವು ನೋಡ್ತೇವೆ ರೀ. ಹಲ್ಲೆಲೂಯಾ. ಆತನ ಕೃಪಾ ಹಸ್ತ ಅಂದರೆ ಏನು ಗೊತ್ತಾ? ಕೃಪೆ ಅಂದರೆ ನಾವೇನು ಮಾಡೋದು ಬೇಕಾಗಿಲ್ಲ, ಎಲ್ಲ ಆತ ನಮಗೋಸ್ಕರ ಮಾಡ್ತಾನೆ ರೀ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ದ ಫ್ರೀ ಹ್ಯಾಂಡ್ ಆಫ್ ಗಾಡ್, ದೇವರ ಉಚಿತಾರ್ಥವಾದ ಹಸ್ತ ನಮಗೋಸ್ಕರ ಕಾರ್ಯ ಮಾಡ್ತದ್ರಿ. ನೀನು ಎಷ್ಟು ಪ್ರಾರ್ಥನೆಯಲ್ಲಿ ಸಮಯ ಕಳೆದು ಆತನಿಗೋಸ್ಕರ ಕಾದುಕೊಂಡಿರ್ತೀಯೋ ದೇವರ ಕೃಪಾಸ್ತ ನಿನಗೋಸ್ಕರ ಬಲವಾಗೋದನ್ನು ನೀನು ನೋಡುತ್ತೀಯ. ಹಲ್ಲೆಲೂಯಾ. ದೇವರ ಹಸ್ತ ನಿನ್ನ ಪರವಾಗಿ ಬಲ ಹೊಂದಬೇಕಂದ್ರೆ ನೀನು ಪ್ರಾರ್ಥನೆಯಲ್ಲಿ ಕಾಯಬೇಕು, ವಿಜ್ಞಾಪನೆಗಳನ್ನು ಮಾಡಬೇಕು, ಅವಾಗ ಸಾಧ್ಯ ರೀ. ಹಲ್ಲೆಲೂಯಾ. ಅದನ್ನೇ ನೆಹೆಮೀಯ ಹೇಳ್ತಾನೆ. ಅದಾದಮೇಲೆ ನಾವು ನೋಡೋಣ 9ನೇ ವಚನದ ಕೊನೆ ಭಾಗ ಓದ್ಕೊಳ್ಳೋಣ. 10ನೇ ವಚನ ಓದ್ಕೊಳ್ಳೋಣ, ಇಲ್ಲಾಂದರೆ 2ನೇದು 10ನೇ ವಚನ. ಇಸ್ರಾಯೇಲರ ಹಿತಚಿಂತಕನು ಹಿತಚಿಂತಕನು. ಯಾರ ಹಿತಚಿಂತಕನ ತೆರೀತಾ?
ಹೇಳ್ರಿ ಹಾಂ, ಓದ್ರಿ. ಹಿತಚಿಂತಕನೊಬ್ಬನು ಬಂದನೆಂಬ ಕರೆಕ್ಟಾಗಿ ಓದ್ರಿ. ಇಸ್ರಾಯೇಲರ ಹಿತಚಿಂತಕನೊಬ್ಬನು ಇಸ್ರಾಯೇಲ್ಯರ ಹಿತಚಿಂತಕನೊಬ್ಬನು ಅಂದ್ರೆ ಯಾರ ಬಗ್ಗೆ ಚಿಂತಿಸುವವನು ಈತನು ನೆಹಮ್ಯ? ಹೇಳ್ರಿ. ಅದೇ ನೀವು ಓದಿದ್ರಲ್ಲ ಐತೆ ಉತ್ತರ. ಇಸ್ರಾಯೇಲ್ಯರ ಜೋರಾಗಿ ಹೇಳ್ರಿ. ದೇವ್ರು ಹೇಳ್ತಾನೆ 121ನೇ ಕೀರ್ತನೆ, ಇಸ್ರಾಯೇಲ್ಯರನ್ನ ಕಾಯುವಾತನು ತೂಗಡಿಸೋದಿಲ್ಲ. ಇವಾಗ ಅಲ್ಲಿ ಇಸ್ರಾಯೇಲ್ ಜನರು ಮಹಾ ಕಷ್ಟ ನಿಂದೆಗಳಲ್ಲಿದ್ದಾರ್ರಿ. ಯೆರೂಸಲೇಮಿನ ಪೌಳಿಗೋಡೆಗಳು ಕೆಡವಲ್ಪಟ್ಟೈತೆ, ಅವ್ರ ಬಗ್ಗೆ ಚಿಂತೆ ಮಾಡೋರಿಲ್ಲ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನು ಇಸ್ರಾಯೇಲಿಗೋಸ್ಕರ ಹಿತಚಿಂತಕನಾಗಿದ್ದಾನೆ. ಈಸ್ ದ ವೆಲ್ ವಿಶರ್ ಆಫ್ ದ ಪೀಪಲ್ ಆಫ್ ಇಸ್ರಾಯೇಲ್. ಹೌದಾ, ಅವ್ರು ಹಾಳಾಗ್ಬಿಟ್ರ, ಹಿಂಗಾಗ್ಬಿಟ್ಟದ, ಇನ್ನೂ ಹಾಳಾಗೋಗಲ್ಲ ಅಂತ ಹೇಳಿಲ್ಲ ಅಂತ ನಾವು ಹಂಗೆ ಅಲ್ರಿ. ನಮಗೆ ಅವ್ರಿಗೆ ಚೆನ್ನಾಗಿರೋವ್ರಿಗೆ ಚೆನ್ನಾಗಿರ್ತೀವಿ, ನಮಗೆ ಅವ್ರಿಗೆ ಏನೋ ತೇಡ ಬಂತ ಅವ್ರಿಗೆ ಕಾಲು ಮುರಿತಾನಕಲ್ರಿ, ಇನ್ನೊಂದು ಕಾಲು ಮುರಿಬೇಕು ಅವನಿಗಂತೀವಿ ನಾವು. ಆದರೆ ಇಲ್ಲಿ ನೆಹೆಮ್ಯ ಏನು ಹೇಳ್ದ ಗೊತ್ತರಿ? ಆತನ ಬಗ್ಗೆ ಇರೋ ಸಾಕ್ಷ್ಯ ಏನು ಗೊತ್ತರಿ? ಆತನು ಇಸ್ರಾಯೇಲ್ಯರ ಹಿತಚಿಂತಕನಾಗಿದ್ದನು. ಹಿತಚಿಂತಕನಂದರೆ ಆತನು ಇಸ್ರಾಯೇಲ್ಯರ ಬಗ್ಗೆ ಒಳ್ಳೆಯದನ್ನು ಆಲೋಚನೆ ಮಾಡುವವನು. ಕೀರ್ತನೆಗಾರನು ಹೇಳ್ತಾನೆ, ಕರ್ತನು ನನ್ನ ಹಿತಚಿಂತಕನು. ಆಮೇಲೆ ದೇವರು ಹೇಳ್ತಾನೆ, ನನಗೆ ನಿಮ್ಮ ಕುರಿತಾಗಿರುವಂಥ ಆಲೋಚನೆಗಳು ಹಿತದ ಆಲೋಚನೆ ಹೊರತು ಅಹಿತದ ಆಲೋಚನೆಗಳಲ್ಲ. ಐ ಹ್ಯಾವ್ ಅ ಪ್ಲಾನ್ಸ್ ಟು ಪ್ರಾಸ್ಪರ್ ಯು, ನಾಟ್ ಟು ಡೆಸ್ಟ್ರಾಯ್ ಯು. ಇವಾಗ ಇಸ್ರಾಯೇಲಿಯರಿಗೋಸ್ಕರ ಒಬ್ಬ ಹಿತಚಿಂತಕನೆಲ್ಲ ಹೇಳ್ರಿ, ಹಿತಚಿಂತಕನ. ಅಮ್ಮ, ನಾವು ಜನರ ಹಿತವನ್ನು ಬಯಸ್ಬೇಕು ರೀ, 100% ರೀ. ನಮ್ಮ ಸ್ವಾರ್ಥದಲ್ಲಿ ನಾವು ಜೀವಿಸಬಾರ್ದು. ಯಾವಾಗಲೂ ಜನರ ಹಿತವನ್ನು ನಾವು ಬಯಸ್ಬೇಕು ರೀ. ಇನ್ನೊಬ್ಬರ ಒಳ್ಳೆಯದನ್ನು ನಾವು ಬಯಸ್ಬೇಕು, ಆಟೋಮೆಟಿಕ್ ನಮಗೆ ಒಳ್ಳೇದಾಗ್ತದೆ. ನೀನು ಏನನ್ನು ಬಿತ್ತುತ್ತೀಯೋ ಹೇಳ್ರಿ, ಅದನ್ನೇ ಕೊಯ್ತೀನಿ ನೀನು. ನಾನು ಇವನ ಬಗ್ಗೆ ಒಳ್ಳೆಯದನ್ನು ನಾನು ಮಾಡಿದರೆ ನನಗೂ ಏನು ಬರ್ತದೆ ರೀ? ಹೇಳ್ರಿ. ಅದಕ್ಕೆ ಹೇಳ್ತಾರೆ, ಉಪಕಾರಕ್ಕೆ ಅಪಕಾರ ಮಾಡಬೇಡ ಅಂತ ಹೇಳ್ತಾರೆ. ಇವತ್ತು ನೀನು ಒಳ್ಳೆಯದನ್ನೇ ಬಿತ್ತಿದ್ರೆ ಇನ್ನೊಬ್ಬರ ಲೈಫಲ್ಲಿ ನಿನಗೂ ಒಳ್ಳೆಯದೇ ಬರ್ತದೆ ರೀ. ವಾಟ್ ಯು ಸೋ ದಟ್ ಯು ರೀಪ್. ನೀನು ಯಾವುದನ್ನು ಬಿತ್ತಿತ್ತು, ಇವಾಗ ನೀನು ಒಳ್ಳೆಯದನ್ನು ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಿದರೆ ನಿನಗೂ ಒಳ್ಳೆಯದೇ ವಾಪಸ್ ಬರ್ತದೆ. ನೀನು ಇನ್ನೊಬ್ರಿಗೋಸ್ಕರ ಗುಂಡಿ ತೋಡಿದರೆ ನೀನು ಆ ಗುಂಡೆಲ್ಲೇ ಬೀಳ್ತಿ. ಇವಾಗ ಇಸ್ರಾಯೇಲರ ಬಗ್ಗೆ ಹಿತಚಿಂತಕನ ಬಂದನಂತೆ. ಯಾರು ಆತನ ಹೆಸರು? ನೆಹೆಮಿಯ. ನೆಹಮಾಯ ವಾಸ್ ಅ ಗುಡ್ ವೆಲ್ ವಿಶರ್ ಆಫ್ ಪೀಪಲ್ ಆಫ್ ಇಸ್ರಾಯೇಲ್. ಇವತ್ತು ನಾನು ನಿಮಗೆಲ್ಲರೂ ಕೇಳೋದೇನ್ರಿ, ನಾವು ಜನರ ಬಗ್ಗೆ ಒಳ್ಳೆಯದನ್ನು ಬಯಸೋಣ. ಬೈಬಲ್ ಹೇಳ್ತದೆ, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ರಿ. ನೀವು ಕೆಟ್ಟತನಕ್ಕೆ ಒಳಗಾಗಬೇಡ್ರಿ. ಒಳ್ಳೆತನದಿಂದ ಯಾವುದನ್ನು ಸೋಲಿಸ್ರಿ? ಜನ ನಮಗೆ ಅಪಕಾರ ಮಾಡಿದರು, ನಾವು ಉಪಕಾರ ಮಾಡೋಣ ರೀ. ಮ್ಯಾನ್, ಅದು ಒಳ್ಳೇದ್ರಿ, ಅದು ಒಳ್ಳೇದು. ಅದು ನಿನ್ನನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತದ್ರಿ. ನೆಹೆಮಿಯ ಇಸ್ರಾಯೇಲಿಗೋಸ್ಕರ ಹಿತಚಿಂತಕನಾಗಬೇಕಾದ ಅವಸರ ಇದ್ದಿಲ್ಲರಿ. ಯಾಕೆ ಹೇಳ್ರಿ? ಆರಾಮಿದ್ದಾನಂತ, ಒಳ್ಳೆ ಸಂಬಳ, ರಾಜನ ಹತ್ರ ಇದ್ದಾನೆ, ಊಟ ಐತೆ, ವಸತಿ ಐತೆ, ಎಲ್ಲ ಚೆನ್ನಾಗೈತ್ರಿ. ಆದರೆ ಯಾವಾಗ ಅವ್ರ ಜನರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಈತ ಅವರ ಹಿತಚಿಂತಕನಾಗ್ತಾನೆ ರೀ. ಇದೇ ಸಂಗತಿ ನಡೆದಿದ್ರಿ ಎಜ್ರಾನ್ ಜೀವಿತದಲ್ಲಿ, ಎಸ್ತರ್ ಜೀವಿತದಲ್ಲಿ ನಡೆದಿದ್ದಿದೆ ರೀ. ಜನ ಕಷ್ಟದಲ್ಲಿದ್ದಾರೆ ಅಂದ್ಕೊಳ್ಳಿ, ಅವ್ರು ಉಪವಾಸ ಮಾಡಿದರು. ಜನ ಕಷ್ಟದಲ್ಲಿದ್ದಾರೆ ಅಂದರೆ ಅವರ ಹೃದಯ ಜನರಿಗೋಸ್ಕರ ಕದಲತ್ರಿ. ಯಾವಾಗಾದರೂ ನಾನು ಒಂದು ದಿನ ಪ್ರಸಂಗ ಮಾಡ್ತೀನಿ ರೀ, ಆರೋನನ ಹೃದಯ. ಸ್ವಲ್ಪ ಜನ ನೀವು ಯಾರು ಉಪವಾಸ ಪ್ರಾರ್ಥನೆ ಬಂದರೆ ಕೇಳಿರ್ತೀರಿ. ಆರೋನನ ಸ್ವಂತ ಮಗರಿ ಓಫ್ನಿ ಫಿನಿಯಾಸ್ ಸತ್ತು ಬಿದ್ದರು, ಅವ್ರಿಗೋಸ್ಕರ ಅಳದಿಲ್ರಿ ಆರೋನ್. ಆದರೆ ಯಾವಾಗ ಆ ಬೆಂಕಿ ಬಂದು ಜನರನ್ನು ಸಾಯಿಸ್ಲಿಕ್ಕೆ ಹೋಗ್ತದೋ, ಅದೇ ಧೂಪಾರತಿಯನ್ನು ಇಟ್ಕೊಂಡು ಜನರಿಗೋಸ್ಕರ ಓಡೋಗ್ತಾನೆ ರೀ. ಜನರಿಗೆಗೋಸ್ಕರ ಓಡೋಗ್ತಾನೆ. ಒಂದು ಕಡೆಗೆ ಸತ್ತವ್ರು ಬಿದ್ದಿರ್ತಾರೆ, ಇಂದು ಕಡೆಗೆ ಜೀವ ಇರೋರು ಬಿದ್ದಿರ್ತಾರೆ. ಆ ಸತ್ತವ್ರಿಗೂ ಜೀವಿಸುವವ್ರಿಗೂ ಮಧ್ಯದಲ್ಲಿ ನಿಂದಿರ್ತಾನೆ ರೀ. ದೇವರೇ, ತಗೊಂಡ್ರೆ ನನ್ನ ತಗೋ, ಈ ಜನನ ತಗೋಬೇಡ ಅಂತಾನೆ. ಸ್ವಂತ ಮಕ್ಕಳಿಗೋಸ್ಕರ ಓಡ್ಲಾರ್ದವನು ಜನ ಸಾಯ್ತಾರೆ ಅಂದ್ರೆ ಓಡೋಗ್ತಾನೆ. ಅದು ಒಬ್ಬ ಯಾಜಕನ ಹೃದಯ ರೀ.
ಹಾರ್ಟ್ ಆಫ್ ಎ ಪ್ರೀಸ್ಟ್ ಟು ರನ್ ಟು ಸರ್ವ್ ಪೀಪಲ್. ಜನರಿಗೋಸ್ಕರ ಒಂದು ಹೃದಯ, ಜನರಿಗೋಸ್ಕರ ಏನಾದರೂ ಮಾಡಬೇಕನ್ನೋ ಹೃದಯ. ಆತನು ಸೃಷ್ಟಿಸಿದ ಜನರು, ಆತನು ಯಾರಿಗೋಸ್ಕರ ಪ್ರಾಣ ಕೊಟ್ಟನೋ ಆ ಜನರಿಗೋಸ್ಕರ ಒಂದು ದಾಹ ಇರಬೇಕು ರೀ ನಮಗೆ. ನೆಹೆಮ್ಯ, ಅಯ್ಯೋ ನನ್ನ ಜನರಪ್ಪ, ನನ್ನ ದೇವರು ಆರಿಸ್ಕೊಂಡ ಜನರು. ಒಬ್ಬ ಹಿತಚಿಂತಕನು ಬಂದಂತರಿ. ಹಲ್ಲೆಲೂಯಾ. ಅದಾದಮೇಲೆ ನಾವು ಮುಂದೆ ಹೋಗ್ತೇವೆ ರೀ. ಮುಂದೆ ಹೋಗ್ತಾ ನಾವು ನೋಡ್ತೇವೆ, ಅಲ್ಲಿ ಜನ ಹೊಟ್ಟೆ ಕಿಚ್ಚು ಪಟ್ರಂತರಿ. ಅಲ್ಲಿ 3 ಇದ್ದರು ರೀ, ಸನ್ಬಲಟನು, ಟೋಬಿ, ಆಮೇಲೆ ಗೇಷನ್ ಎನ್ನುವಂಥ ಜನರು, ಗೆಷೇಮನು. ಇವರು 3 ಕೂಡ ನೆಹೆಮ್ಯನ ಬಗ್ಗೆ ಏನು ಪಡ್ತಾರೆ ಗೊತ್ತಾ ರೀ? ಹೊಟ್ಟೆ ಕಿಚ್ಚು ಪಡ್ತಾರೆ. ಎಲ್ಲ ಏನು ಪಡ್ತಾರೆ? ಹೊಟ್ಟೆಯಲ್ಲಿ ಕಿಚ್ಚಂತೆ, ಹೊಟ್ಟೆಗೆ ಬೆಂಕಿ ಹಾಕೊಂಡ್ರಂತವ್ರು. ಹೊಟ್ಟೆಯಲ್ಲಿ ಏನು ಹಾಕ್ಯಬೇಕು? ಅನ್ನ ಹಾಕ್ಯಬೇಕು. ಆದ್ರೆ ಹೊಟ್ಟೆಯಲ್ಲಿ ಏನು ಹಾಕೊಂಡ್ರು ಅಂದ್ರೆ ಬೆಂಕಿ ಉರಿತಾ ಇರ್ತದೆ. ಯಾವಾಗ ಜನ ನಿನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೋ ಒಂದು ತಿಳ್ಕೊ, ದೇವರು ನಿನ್ನ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಂದಿಲ್ಲ ನೀವು ಹೊಟ್ಟೆ ಕಿಚ್ಚು ಪಡ್ತಿದ್ರಿ? ಹಂಗಂದ್ರೆ ನೀವು ಹೊಟ್ಟೆ ಕಿಚ್ಚು ದಯಮಾಡಿ ಪಡಬೇಡ್ರಿ. ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ಅವರಲ್ಲಿ ದೇವರ ಆತ್ಮ ಕಾರ್ಯ ಮಾಡೋದಿಲ್ಲ. ಅದು ಆತ್ಮನ ಫಲ ಅಲ್ಲ, ಅದು ಗೊತ್ತಾ? ಶಾರೀರದ ಏನು ಫಲ? ಅದು ಶರೀರದ ಫಲ. ಹೊಟ್ಟೆ ಕಿಚ್ಚು. ಗಲಾತ್ಯದ ಪತ್ರಿಕೆ 5:23 ಹೇಳುತ್ತದೆ, ಶರೀರ ಭಾವದ ಕರ್ಮ. ಅದರಲ್ಲಿ ಒಂದು ಏನು ಗೊತ್ತಾ? ಹೊಟ್ಟೆ ಕಿಚ್ಚು ಅಂತೀರಿ. ಇವಾಗ ಸನ್ಬಲಟನು, ಟೋಬಿ, ಗೇಷೇಮನು ಈ ನೆಹೆಮ್ಯನನ್ನು ನೋಡಿ ಏನು ಪಟ್ರಂತೀರಿ ಅಂದರೆ, ಇವನ್ನೆಲ್ಲಪ್ಪ ಬಂದ್ಬಿಟ್ಟಲ್ಲಪ್ಪ ಅಂತ ಹೊಟ್ಟೆ ಕಿಚ್ಚು ಪಟ್ರಂತ. ಹೊಟ್ಟೆ ಕಿಚ್ಚು ನಾವು ಪಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. 11ನೇ ವಚನ ನಾವು ನೋಡ್ತೇವೆ, ಬ್ಯೂಟಿಫುಲ್ ವಚನ. ಈ ಮಾತನ್ನು ನೀವೆಲ್ಲರೂ ಅಂಡರ್ಲೈನ್ ಮಾಡ್ಕೋಬೇಕು. ಹೋದ್ರಿ 11ನೇ ವಚನ, 12ನೇ ವಚನ ನಿಧಾನವಾಗಿ. ಅನಂತರ ಯೆರೂಸಲೇಮಿಗೆ ಬಂದೆನು. ಎಲ್ಲಿಗೆ ಬಂದಂತ ಇವಾಗ? ಯಾರು ಬಂದರು ಯೆರೂಸಲೇಮಿಗೆ? ನಹೋಮಿ. ಅಮ್ಮ ತಂಡ್ರೆ ಶಬರಂದಲ ರಬಾ. ನೆಹೆಮಿ ಅಲ್ಲಪ್ಪ, ನೆಹೆಮಿಯ. ಆಂಟಿ ನೆಹೆಮಿಯ ಅನ್ನೋಕೆ ನಹೋಮಿ ಅಂದ್ಬಿಡ್ಲು. ಎಲ್ಲ ಹೇಳ್ರಿ, ನೆಹೆಮಿಯ. ಓಕೆನಾ? ಪ್ರಾಬ್ಲಮ್ ಇಲ್ಲ ಬಿಡ್ರಿ, ಅವ್ರಿಗೆ ವಯಸ್ಸಾಗ್ಯದ ಸ್ವಲ್ಪ. ಇಲ್ಲಿ ವಯಸ್ಸಿರೋರು ಕೂಡ ಹೇಳಿಲ್ಲಲ್ಲ. ಎಲ್ಲ ನಾನು ನೋಡ್ರಿ, ನೆಹೆಮಿಯ ಇವಾಗ ಎಲ್ಲಿಗೆ ಬಂದಂತ್ರಿ? ಯೆರೂಸಲೇಮಿಗೆ ಬಂದಂತೆ. ಹೇಳ್ರಿ ಹೇಳ್ರಿ, ಎಲ್ಲಿಗೆ ಬಂದಂತೆ? ಎಲ್ಲಿಗೆ ಬಂದಂತೆ? ಚೆನ್ನಾಗಿ ತಿಳ್ಕೊಳ್ರಿ. ಆರಾಮ ಇದ್ದಾನೆ ಇಲ್ಲಿ. ಹೆಂಗಿದ್ದಾನೆ? ಎಲ್ಲರಿಗೆ ಕಂಫರ್ಟ್ ಝೋನೇ ಇಷ್ಟ ರೀ. ಹೇಳ್ರಿ, ಎಲ್ಲರಿಗೆ ಆರಾಮದಾಯಕ ಜೀವಿತನೇ ಇಷ್ಟ. ಆದರೆ ಈ ನೆಹೆಮಿಯನ್ ಏನು ಮಾಡ್ದ? ಆರಾಮದಾಯಕ ಜೀವನ ಬಿಟ್ಟು ಯೆರೂಸಲೇಮಿಗೆ ಬಂದ. ಇಲ್ಲಿ ಏನೈತೆ ಹೇಳ್ರಿ? ಕಷ್ಟ, ಕಣ್ಣೀರು, ನಿಂದೆ, ಅವಮಾನ, ಪೌಳಿಗೋಡೆ ಬಿದ್ದುಬಿಟ್ಟತೆ, ಏನೇನಿಲ್ಲ ಇಲ್ಲಿ. ಯೇಸು ಸ್ವಾಮಿ ಹೇಳ್ದ ಅವ್ರ ಶಿಷ್ಯರಿಗೆ, ಇಲ್ಲೆಲ್ಲ ಅದ್ಭುತ ಆಯ್ತು ರೀ. ಏನಾಯಿತು? 5 ರೊಟ್ಟಿ 2 ಮೀನು ತಿಂದರು, ಪುಟ್ಟಿ ಎಲ್ಲ ಚೆನ್ನಾಗೈತೆ, ಎಲ್ಲ ಚೆನ್ನಾಗಿದೆ. ಯೇಸು ಸ್ವಾಮಿ ಹೇಳ್ದ, ಲೆಟ್ ಅಸ್ ಗೋ ಟು ದ ಅದರ್ ಸೈಡ್ ಆಫ್ ದ ಶೋರ್. ಆ ಒಂದು ಆಚೆ ದಡಕ್ಕೆ ಹೋಗೋಣ ಅಂತ ಹೇಳ್ದ. ಯಾಕೆ? ಆಚೆ ದಡದಲ್ಲಿ ಯಾರ್ಯಾರು ಗೊತ್ತಾ? ಅಲ್ಲಿ ದಂಡಿನಿಂದ ಪೀಡಿಸಲ್ಪಡುತ್ತಿರುವಂಥ ವ್ಯಕ್ತಿ ಇದ್ದಾನ್ರಿ. ಕಷ್ಟದಲ್ಲಿದ್ದಾನೆ ಅವನು. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅವಮಾನ ಅವ್ರ ಅಪ್ಪಗೆ ಸಾಕಾಗ್ಬಿಟ್ಟತೆ ಅವನಿಂದ. ಹೇಳ್ರಿ, ನಾವು ಯಾವಾಗಲೂ ಆರಾಮದಾಯಕ ಜೀವಿತನ ಆರಿಸ್ಕೊಳ್ತೀವಾಗಲಿ ಸವಾಲುಗಳನ್ನು ಆರಿಸ್ಕೊಳ್ಳೋದಿಲ್ರಿ. ನಾವು ಯಾವಾಗಲೂ ಆರಾಮದಾಯಕ ಜೀವಿತ ಆರಿಸ್ಕೊಳ್ತೀವಾಗಲಿ ದೇವ್ರಿಗೋಸ್ಕರ ಕಷ್ಟಪಟ್ಟು ಏನನ್ನ ಮಾಡಬೇಕು, ತ್ಯಾಗಪೂರ್ವಕವಾಗಿ ಜೀವಿಸಬೇಕು, ನಾವು ಆರಿಸ್ಕೊಳ್ಳೋದಿಲ್ರಿ. ತ್ಯಾಗ ಆಯ್ತಾ? ಅವ್ರು ಬೇರೆಯವ್ರು ಮಾಡ್ತಾರೆ ಬಿಡ್ರಿ ಅಂತ ಅಲ್ಲ. ಇವಾಗ ಈ ಬಾಬೆಲ್ ದೇಶದಿಂದ ಕಂಫರ್ಟ್ ಝೋನಿಂದ ಯೆರೂಸಲೇಮಿಗೆ ಹೋದರು. ಯಾರು? ನೆಹೆಮಿ. ಇಲ್ಲಿ ಬಂದು ನೋಡ್ತಾನೆ, ಏನೇನಿಲ್ಲ ರೀ, ಇನ್ನೇನಿಲ್ಲ. ಜನ ನಿಂದೆ. ಇವಾಗ ನಮ್ಮ ಮನೆ ಬಿದ್ದತ್ತೆ ಅನ್ಕೊಳ್ರಿ. ನೀವು ನಮ್ಮ ಮನೆ ಮುಂದೆ ನೋಡಿ ಹೋಗ್ತೀರಿ, ಏನಂತೀರಿ? ಬಾಬಾ ಎಷ್ಟು ಆಶೀರ್ವಾದ ಅಂದ ನಮ್ಮ ಪ್ರಭಾಕರ್ ಅಂತೀರಾ? ಹೇಳ್ರಿ, ಏನಂತೀರಿ? ಎಂಥ ನನ್ನ ಮಗ ಅವನು ಊರಿಗೆಲ್ಲ ಹೇಳ್ತಾನೆ, ಅವ್ರ ಮನೆ ಕಟ್ಟಿಗೆವಲ್ಲ. ಹೇಳ್ತೀರಿಲ್ಲ? ಹೇಳಲ್ಲ? ಏನಂತೀರಿ? ಏನು ಹೇಳ್ತೀರಿ? ಹಂಗಂದ್ರೆ ಬಿದ್ದೋಗ್ಬಿಟ್ಟದ ಮನೆ ಹಂಗೆ ಇದೆ ನೋಡಪ್ಪ, ಎಷ್ಟು ಒಳ್ಳೆಯವನಂತೀರಾ?
ಏನಮ್ಮ ಮಾತಾಡೋದು ಸ್ವಲ್ಪ ಅರ್ಥ ಇರಬೇಕು. ಇವಾಗ ಯೆರೂಸಲೇಮ್ ಗೋಡೆ ಬಿದ್ದುಬಿಟ್ಟೈತೆ, ಅಲ್ಲಿರೋ ಜನ ಎಂಥ ನನ್ನ ಮಕ್ಕಳಪ್ಪ ಗೋಡೆ ಕಟ್ಕೊಳಕ್ಕೆ ಆಗೋದು ನೋಡಿ ಇವ್ರಿಗೆ. ನಿಂದಿಸ್ತಾ ಇದ್ದಾರ್ರಿ. ಅಂದರೆ ಇನ್ನೊಂದು ಮಾತಲ್ಲಿ ಹೇಳ್ಬೇಕಾರೆ ಕೈಲಾಗ್ಲಾರ್ದವ್ರು ಅಂತ ಹೇಳ್ತಾರೆ ಅವ್ರಿಗೆ. ಏನಾಗ್ಲಾರ್ದವರು? ಹೌದಲ್ಲ? ಇವಾಗ ನನ್ನ ಕೈಲಾಗ್ಲಾರ್ದವನಂತ ನೀವು ಕರೆದ್ರೆ ನನಗೇನು ಘನತೆ ಬರ್ತದ, ನನಗೆ ನಿಂದೆ ಬರ್ತದ? ಅವಮಾನ ಆಗ್ತದ, ಸನ್ಮಾನ ಆಗ್ತದ? ಇವಾಗ ಇವರು ಅವಮಾನದಲ್ಲಿ ಜೀವಿಸ್ತಾ ಇದ್ದಾರೆ ಯೆರೂಸಲೇಮ್ನವರು. ಅವರ ಹಿತಚಿಂತಕನ ಹೋಗೇನ್ರಿ ಅಲ್ಲಿ. ಅವ್ರು ನಿಂದೆ ನೋಡ್ತಾ ಇದ್ದಾನೆ. ಯಪ್ಪ, ಅವ್ರ ಶತ್ರುಗಳನ್ನ ನೋಡ್ತಾ ಇದ್ದಾನೆ. ಅವ್ರ ಶತ್ರುಗಳು ಅವ್ರನ್ನ ಗೇಲಿ ಮಾಡ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ. ಅವಾಗ ಒಂದು ಬ್ಯೂಟಿಫುಲ್ ವಚನ ಓದ್ರಿ, 12ನೇ ವಚನ. ಯೆರೂಸಲೇಮಿಗೋಸ್ಕರ ಮಾಡತಕ್ಕ ಕಾರ್ಯದ ವಿಷಯವಾಗಿ ನನ್ನ ದೇವರು ನನ್ನಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದ್ದಾನೆ. ನಾನು ಹೇಳ್ತೀನಿ, ಚೆನ್ನಾಗಿ ಲೈನ್ನ ಅಂಡರ್ಲೈನ್ ಮಾಡ್ಕೇಳ್ರಿ, ಮಾರ್ಕ್ ಮಾಡ್ಕೇಳ್ರಿ. ಯೆರೂಸಲೇಮಿಗೋಸ್ಕರ ಅಂತ ಐತಲ್ಲ, ಅಲ್ಲಿ ನಿಮ್ಮ ಜೀವಿತಕ್ಕೋಸ್ಕರ ಅಂತ ಬರ್ಕೊಳ್ರಿ, ನಿನ್ನ ಮಗನಿಗೋಸ್ಕರ ಅಂತ ಬರ್ಕೊಳ್ರಿ, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಸೇವೆಗೋಸ್ಕರ ಅಂತ ಬರ್ಕೊಳ್ರಿ. ನನ್ನ ಕುಟುಂಬಕ್ಕೋಸ್ಕರ, ನನ್ನ ಸೇವೆಗೋಸ್ಕರ, ನನ್ನ ಜೀವಿತಕ್ಕೋಸ್ಕರ ಮಾಡತಕ್ಕ ಕಾರ್ಯದ ವಿಷಯವಾಗಿ ನನ್ನ ದೇವರು ನನ್ನಲ್ಲಿ ಯಾವ ಆಲೋಚನೆನ ಹುಟ್ಟಿಸಿದ್ದಾನೆಂದು. ನಿನ್ನ ಜೀವಿತಕ್ಕೋಸ್ಕರ ದೇವರಿಗೊಂದು ಆಲೋಚನೆ ಐತ್ರಿ. ನಾನು ಹೇಳಿದ ದೇವರು ನಮಗೆ ಈ ವರ್ಷ ಆಲೋಚನೆ ಕೊಟ್ಟು ನಡೆಸ್ತಾನೆ. ಯೆರೂಸಲೇಮಿಗೆ ನೆಹೆಮೀಯನನ್ನು ಖಾಲಿ ಡಬ್ಬೆ ಆಗಿ ಕಳಿಸಿಲ್ಲ, ಒಂದು ಆಲೋಚನೆ ಅವನ ಹೃದಯವೆಂಬ ಡಬ್ಬಿಯಲ್ಲಿ ಹಾಕಿದರಿ. ದೇವರು ಆತನ ಹೃದಯದಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದ್ನೋ ಆ ಆಲೋಚನೆಯೊಂದಿಗೆ ಹೋದ. ಪ್ಲ್ಯಾನ್ಸ್ ನಾವು ಮಾಡ್ತೀವಲ್ಲ ರೀ, ಪ್ಲ್ಯಾನ್ಗಳು ಮಾಡ್ತೀವಲ್ಲ. ನಾನು ಪ್ರಶ್ನೆ ಕೇಳ್ತೀನಿ, 2025ರಲ್ಲಿ ನಿನಗೆ ದೇವ್ರು ಏನು ಆಲೋಚನೆ ಕೊಟ್ಟಾನೆ? ಡೂ ಯು ಹ್ಯಾವ್ ಎ ಪ್ಲ್ಯಾನ್ ಆಫ್ ಗಾಡ್ ಫಾರ್ 2026? ದೇವರೇ ಏನಪ್ಪ ನನ್ನ ಪ್ಲ್ಯಾನ್ 2026? ನೋಡ್ರಿ, ಯೆರೂಸಲೇಮಿಗೆ ಆತನು ಸುಮ್ಮನೆ ಹೋಗಿಲ್ಲ. ಹಿ ವೆಂಟ್ ವಿತ್ ಎ ಅಸೈನ್ಮೆಂಟ್. ಒಂದು ಕಾರ್ಯಕ್ಕೋಸ್ಕರ ಆತನು ಹೋದ. ದೇವರು ಆತನಲ್ಲಿ ಒಂದು ಆಲೋಚನೆ ಹುಟ್ಟಿಸಿದಂತೆ ರೀ. ಹೇಳ್ರಿ, ನಿನ್ನ ಹೃದಯದಲ್ಲಿ ದೇವರ ಆಲೋಚನೆ ಹುಟ್ಟಿಸ್ತಾ ಇದ್ದಾನ? ಯಾವುದಾದ್ರೂ ಒಂದು ಕಾರ್ಯ ಮಾಡಲಿಕ್ಕೆ, ಜನರಿಗೋಸ್ಕರ ಜೀವಿಸಲಿಕ್ಕೆ, ಆತನ ರಾಜ್ಯವನ್ನು ಕಟ್ಟಿಸ್ಲಿಕ್ಕೆ ಒಂದು ಆಲೋಚನೆ ಬೇಕು ರೀ. ಎಲ್ಲಿ ಆಲೋಚನೆ ಇಲ್ವೋ ಜನರು ನಾಶವಾಗ್ತಾರೆ, ಜನ ನಾಶವಾಗ್ತಾರೆ. ದೇವರು ಹುಟ್ಟಿಸಿದ ಅಂತ ಎಲ್ಲ ಹೇಳ್ರಿ. ದೇವರೇ ನನ್ನಲ್ಲಿ ಕೂಡ ಆಲೋಚನೆನ ಹುಟ್ಟಿಸಪ್ಪ. ಕೋರೇಶ್ ಎನ್ನುವಂಥ ರಾಜ ಇದ್ದೇನ್ರಿ. ಎಜ್ರನ ಪುಸ್ತಕ ನಾವು ಮುಂದೆ ಓದ್ತೇವೆ. ಅಲ್ಲಿ ಆ ರಾಜ ಆತ್ಮನ ದೇವರು ಪ್ರೇರೇಪಿಸಿದಂತ ರೀ. ಆ ಆಳು ಬಿದ್ದ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟಲಿಕ್ಕೆ ದೇವರು ಏನು ಮಾಡೋದಂತ ರೀ, ಆ ಕೋರೇಶ್ ರಾಜನ ಹೃದಯವನ್ನು, ಆತ್ಮವನ್ನು ಪ್ರೇರೇಪಿಸಿದ. ಇಲ್ಲಿ ಕೂಡ ದೇವರು ನೆಹೆಮೀಯನಲ್ಲಿ ಒಂದು ಆಲೋಚನೆ ಹುಟ್ಟಿಸಿದರಿ. ನಿನ್ನೊಳಗೆ ಒಂದು ಆಲೋಚನೆ ಗರ್ಭ ಧರಿಸ್ಬೇಕು, ನಿನ್ನೊಳಗೆ ಒಂದು ದರ್ಶನ ಗರ್ಭ ಧರಿಸ್ಬೇಕಂದ್ರೆ ಯು ಹ್ಯಾವ್ ಟು ವೇಟ್ ಅಪ್ ಆನ್ ದ ಲಾರ್ಡ್. ನೀನು ದೇವರಿಗೋಸ್ಕರ ಕಾಯಬೇಕು. ಇವನಿಗೆ ಆಲೋಚನೆ ದೇವರು ಎಲ್ಲಿ ಹುಟ್ಟಿಸಿದ? ರಾಜನ ಹತ್ರ ಮಾತಾಡಿದಾಗಲ್ಲ, ಆತನು ಯಾವಾಗ ದೇವರಿಗೋಸ್ಕರ ಕಾದಿದ್ದನೋ. ನಿನ್ನ ಮಗ, ನಿನ್ನ ಮಗಳು, ನಿನ್ನ ಗಂಡ, ಹೆಂಡತಿ, ಕುಟುಂಬ, ಸೇವೆ ಕುರಿತು ಒಂದು ಆಲೋಚನೆ ನಿನಗೆ ಬೇಕಾ? ಹಾಗಂದರೆ ದೇವರ ಸನ್ನಿಧಾನದಲ್ಲಿ, ಪ್ರಾರ್ಥನೆಯಲ್ಲಿ ಕಾದುಕೊಂಡಿರು. ದೇವರೇ, ನಾನು ಇದು ಮಾಡ್ಬೇಕು ಅನ್ಕೊಂಡಿನಪ್ಪ, ನನಗೆ ಆಲೋಚನೆ ಕೊಡಪ್ಪ. ಇಂಪಾರ್ಟೆಂಟ್ ರೀ. ಒಂದು ಆಲೋಚನೆ ಇಲ್ದಂಗೆ ನೀನು ಯೋಚನೆ ಮಾಡಿಲ್ಲ ಇಲ್ಲಿ ಬರ್ತೆ ಅಂತೀವಲ್ಲ ನಾವು. ಯು ಶುಡ್ ಹ್ಯಾವ್ ಎ ಒನ್ ಥಾಟ್. ಆಮೇಲೆ ಇಂಗ್ಲೀಷ್ ಬೈಬಲಲ್ಲಿ ಹೇಳ್ತದೆ, ಏನಂತ ಹೇಳ್ತದೆ, ಅದು 2ನೇ ಅಧ್ಯಾಯ 8ನೇ ವಚನ, 2ನೇ ಅಧ್ಯಾಯ 8ನೇ ವಚನ, ನೆಹೆಮೀಯ 2:8. ರಾಜ ವನಪಾಲಕನಾದ ಇಂಗ್ಲೀಷಲ್ಲಿ ಓದೋಣ, ಇಂಗ್ಲೀಷಲ್ಲಿ ಓದೋಣ. 12ನೇ ವಚನ ಅಲ್ಲ. Then I arose in the night and a few men with me, and I told no one what my God had put in my heart to do for Jerusalem. ನಿನ್ನ ಮನೆಗೋಸ್ಕರ ಏನೋ ಮಾಡಲಿಕ್ಕೆ ದೇವರು ನಿನ್ನ ಹೃದಯದಲ್ಲಿ ಆಲೋಚನೆ ಇಡಬೇಕು. ಇಲ್ಲ ಅಂದರೆ ವೇಸ್ಟ್. ಬ್ಲೂ ಪ್ರಿಂಟ್ ಅಂತೀವಲ್ಲ ನಾವು,
ಒಂದು ಮನೆ ಕಟ್ಟಬೇಕಾರನೋ, ಒಂದು ಚರ್ಚ್ ಕಟ್ಟಬೇಕಾರನೋ, ಏನೋ ಒಂದು ಕಟ್ಟಬೇಕಾದ್ರೆ ನಮಗೆ ಫಸ್ಟ್ ಕೈಯಲ್ಲಿ ಏನಿರ್ತದೆ ರೀ ಹೇಳ್ರಿ? ಆ ಬ್ಲೂ ಪ್ರಿಂಟ್ ಇಲ್ದಂಗೆ ಏನಾರು ಮಾಡ್ತೀವ? ಕಮಾನ್. ಈ ನೆಹೆಮಿಯ ಯೆರೂಸಲೇಮಿಗೆ ಹೋಗೋಕ್ಕಿಂತ ಮುಂಚೆಗೆ ಅವನ ಕೈಯಲ್ಲಿ ಒಂದು ಬ್ಲೂ ಪ್ರಿಂಟ್ ದೇವ್ರು ಕೊಟ್ಟಾನ. ಆಮೇನ್. ದೇವರ ಬ್ಲೂ ಪ್ರಿಂಟ್ ನಮಗೆ ಬೇಕ್ರಿ. ಹಾಂ ಅಪ್ಪ, ನೀವೆಲ್ಲೇ ನೀವು ಹಂಗೆ ಹಾಕಿಲ್ಲ ಅಂದರೆ ಇಲ್ಲಿ ಫ್ಲೋ ಕಟ್ಟಾಗ್ಬಿಡುತ್ತೆ. ನೀವು ಮಾಡ್ತೀರಂತ ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೀವಿ. ಹಾಂ ಹಾಕ್ರಿ 2:12. ಇವ್ರು ಹಾಕ್ತಾರ. I slipped out during the night, taking only few other with me. I had not told anyone about plans of God. ಏನ್ರಿ, ನಿನಗೆ ಗೊತ್ತಾ ನಿನ್ನ ಜೀವಿತದಲ್ಲಿ ದೇವರ ಪ್ಲಾನ್ ಐತೆ? ಐತಾ ಇಲ್ಲ? ಅದನ್ನು ನೀನು ಎಲ್ಲಿ ಕಂಡುಕೊಳ್ತಿ ಗೊತ್ತಾ? ಯಾವಾಗ ಹೋಗಿ ಪಾದ ಸನ್ನಿಧಾನದಲ್ಲಿ ಕುಂತು ಕಾಯ್ತೀಯೋ, ಅಪ್ಪ, ಆ ಪ್ಲಾನ್ ನಿನ್ನ ಹೃದಯದೊಳಗೆ ಬರ್ತದ್ರಿ. ಇವತ್ತು ಭಾಳ ಜನಕ್ಕೆ ಪ್ಲಾನ್ಸ್ ಇಲ್ಲ. ಅವರು ಮನುಷ್ಯರನ್ನು ನೋಡಿ ಹಂಗೆ ಹೋಗ್ತದಾರೆ, ಕ್ಯಾರಿಡ್ ಅವೇ ಬೈ ಪೀಪಲ್. ಅವ್ರು ಹಂಗೆ ಮಾಡ್ತದಾರ, ನಾವು ಹಂಗೆ ಮಾಡೋಣ. ಅವ್ರು ಹಂಗೆ ಆಗ್ತದಾರ, ನಾವು ಹಂಗಾಗೋಣ. ಇವ್ರು ಇಲ್ಲಿಗೆ ಹೋಗ್ತದಾರ, ನಾವು ಅಲ್ಲಿಗೆ ಹೋಗೋಣ. ಇವ್ರು ಇಲ್ಲಿ ಕುಂದಿರ್ತದಾರ. ನೋ, ಡೋಂಟ್ ಬಿ ಕ್ಯಾರಿಡ್ ಅವೇ ಬೈ ಪೀಪಲ್, ಕ್ಯಾರಿಡ್ ಅವೇ ಬೈ ದ ಪ್ಲಾನ್ಸ್ ಆಫ್ ಗಾಡ್. ಅವ್ನು ಚರ್ಚ್ ಕಟ್ತದ ಅಂತ ನಾನು ಚರ್ಚ್ ಕಟ್ಟಿದರೆ 100% ನಾನು ಕೆಳಗೆ ಬಿದ್ದುಬಿಡ್ತೀನಿ. ಅವ್ರು ಅದು ಮಾಡ್ತದಾರಂತ ನಾನು ಇದು ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ನಿನಗೋಸ್ಕರ ದೇವ್ರ ಪ್ಲಾನ್ ಐತೆ, ನಿನಗೋಸ್ಕರ ದೇವ್ರ ಯೋಜನೆ ಉಳ್ಳವನಾಗಿದ್ದಾನೆ. ಆ ಯೋಜನೆಯನ್ನು ಕಂಡುಕೋ. 2026 ನೀನು ಮನೆ ಕಟ್ಟಬೇಕಾ? ದೇವ್ರ ಯೋಜನೆ ಐತಾ? ದೇವ್ರನ್ನ ಕೇಳಿ ಫಸ್ಟು. ನೀನು ಸ್ಟಾರ್ಟ್ ಮಾಡಬೇಡ. ನೀನು ಸ್ಟಾರ್ಟ್ ಮಾಡಿದ್ರೆ ನಿಂತೋಗ್ಬಿಡುತ್ತೆ. ಹೌದ್ರಿ, 2026 ನೀನು ಮದುವೆ ಆಗ್ಬೇಕಾ? ದೇವ್ರನ್ನ ಕೇಳು, ಆತನ ಪ್ಲಾನ್ನ ಕೇಳು, ಆತನ ಕ್ಯಾಲೆಂಡರ್ ದಪ್ಪ, ನಿನ್ನ ಕ್ಯಾಲೆಂಡ್ರಲ್ಲಿ ಏನೈತಪ್ಪ ಕೇಳು. ಅವಾಗ ಮಾತ್ರ ನೀನು ಜಯ ಕಾಣಲಿಕ್ಕೆ ಸಾಧ್ಯ. ಹೌದಾ? ಗೋಡೆ ಸುಟ್ಬಿಟ್ಟತ, ಗೋಡೆ ಬಿದ್ದುಬಿಟ್ಟವ, ತಗ ಬ್ಯಾಗ್ ತಗ ಅಂತ ಲಗೇಜ್ ತಗೊಂಡು ಓಡೋಗಿರತ್ತ. ವೇಟೆಡ್ ಅಪಾನ್ ದ ಲಾರ್ಡ್, ದೇವ್ರ ಮೇಲೆ ಕಾದ 3 ತಿಂಗಳು 4 ತಿಂಗಳು ಕುಂತು ದೇವ್ರನ್ನ ಕೇಳಿ ಕೇಳಿ ದೇವರ ದಯೆ ಸಿಕ್ತು, ಮನುಷ್ಯರ ದಯೆ ಸಿಕ್ತು. ಇವಾಗ ಹೋಗಿ ಯೆರೂಸಲೇಮಿಗೆ ಹೆಂಗೆ ಹೋಗ್ಯಾನೆ? ಸೇಫ್ ಆಗಿ ಹೋಗ್ಯಾನೆ. ಹೆಂಗೆ ಹೋಗ್ಯಾನೆ? ಸೇಫ್. ಅಲ್ಲಿ ಹೊಟ್ಟೆ ಕಿಚ್ಚು ಪಡೋ ಜನ ಇದ್ದಾರೆ. ಇವನನ್ನು ನೋಡಿ ಇವನ್ನ ಹೆಂಗನ ಸಾಯಿಸ್ಬೇಕನ್ನೋ ಜನ ಇದ್ದಾರಮ್ಮ. ಅಂಥವರ ಮಧ್ಯದಲ್ಲಿ ಈತನು ಸುರಕ್ಷಿತನಾಗಿದ್ದಾನೆ. ಕಾರಣ, ಈ ಹ್ಯಾಡ್ ಎ ಪ್ಲಾನ್ಸ್ ಆಫ್ ಗಾಡ್ ಇನ್ ಇಸ್ ಹಾರ್ಟ್. ಆತನ ಹೃದಯದಲ್ಲಿ ದೇವರ ಆಲೋಚನೆ, ದೇವರ ಯೋಜನೆ. ಎಲ್ಲರೂ ಹೇಳ್ರಿ ದೇವರ ಯೋಜನೆ. ಹೇಳ್ರಿ ದೇವರ ಯೋಜನೆ. ದೇವರು ಹೇಳ್ದ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. ಯುವರ್ ಪ್ಲಾನ್ಸ್ ಆರ್ ನಾಟ್ ಮೈ ಪ್ಲಾನ್ಸ್. ನಾವೇನು ಮಾಡ್ತೀವಿ? ನಮ್ಮ ಪ್ಲಾನ್ನ ದೇವ್ರ ಮುಂದೆ ಇಟ್ಟು, ದೇವರೇ ಇದನ್ನು ಮಾಡಪ್ಪ ಅಂತೀವಿ. ಅದು ಏರೋಪ್ಲೇನ್ ಆಗ್ಬಿಡ್ತದೆ. ಅವಾಗ ಪ್ಲಾನ್ ಆಗಿಲ್ಲ. ಅದು ಏರೋಪ್ಲೇನ್ ಅಂದರೆ ಎದ್ದು ಕೇಳಿದ್ರೆ ಏರೋಪ್ಲೇನ್ ಎಲ್ಲೋತ್ತೆ? ಹಂಗೆ ನೀನು ಮೇಲೆ ಹೋಗ್ಬಿಡ್ತೀವಿ. ಇಲ್ಲ, ದೇವರೇ ನಿನ್ನ ಪ್ಲ್ಯಾನ್ ನನ್ನ ಹೃದಯದಲ್ಲಿ ಹಾಕಪ್ಪ. ಆ ಪ್ಲ್ಯಾನ್ಗೋಸ್ಕರ ನಾನು ಕಷ್ಟಪಡ್ತೀನಿ. ದೈವ ಸೇವಕರು ಹೇಳ್ದ ನನಗೆ, ಇಫ್ ಇಟ್ ಇಸ್ ಗಾಡ್ಸ್ ವಿಲ್, ಗಾಡ್ ವಿಲ್ ಪೇ ದ ಬಿಲ್. ಒಂದು ವೇಳೆ ಅದು ದೇವರ ಚಿತ್ತ ಇದ್ದರೆ ದೇವರು ಅದರ ಬೆಲೆಯನ್ನು ಕಟ್ತಾನೆ. ಇವಾಗ ಯೆರೂಸಲೇಮಿಗೆ ಹೋಗೇನೆ, ಏನು ಕಟ್ಟಕ್ಕೆ? ಆಳು ಬಿದ್ದ ಪೌಳಿ ಗೋಡೆಯನ್ನು ಕಟ್ಟಲಿಕ್ಕೆ. ಯಾರ ಮಧ್ಯದಲ್ಲಿ? ಶತ್ರುಗಳ ಮಧ್ಯದಲ್ಲಿ, ನಿಂದಿಸುವ ಜನರ ಮಧ್ಯದಲ್ಲಿ. ಆದರೆ ಒಂದು, ಆತನಿಗೆ ದೇವರ ಪ್ಲಾನ್ ಐತೆ ತನ್ನ ಹೃದಯದಲ್ಲಿ. ಆಮೆನ್, ಆಮೆನ್. ಇವತ್ತು ದೇವರ ಪ್ಲಾನ್ ಇಲ್ಲದೇನೆ ನಾವು ತಿರುಗಾಡ್ತಾ ಇದ್ದೀವಮ್ಮ. ಅದಕ್ಕೆ ನಾವು ಅಲ್ಲೇ ಸುತ್ತಾ ಇದ್ದೀವಿ, ಬಿದ್ದಲ್ಲೇ ಬೀಳ್ತಾ ಇದ್ದೀವಿ. ದಯಮಾಡಿ ಹೇಳ್ತೀನಿ, ದೇವ್ರಿಗೆ ಹೇಳಿ, ದೇವರೇ ನಿನ್ನ ಪ್ಲಾನ್ ಏನಪ್ಪ? Lord, what is your project in my life? What is your purpose in my life? ದೇವರೇ ನಿನ್ನ ಯೋಜನೆ ಏನಪ್ಪ? ನಿನ್ನ ಒಂದು ಉದ್ದೇಶ ಏನಪ್ಪ? ನಿನ್ನ ಆಲೋಚನೆ ಏನಪ್ಪ? ನೀನು ನೆಹೆಮಿಯನ ಹೃದಯದಲ್ಲಿ ಆಲೋಚನೆ ಹುಟ್ಟಿಸಿದಲ್ಲಪ್ಪ. You have put the plans in the hearts of Nehemiah, Lord. Put the plans in my heart too. ನನ್ನ ಹೃದಯದಲ್ಲಿ ಕೂಡ ಹುಟ್ಟಿಸಪ್ಪ. ನಾನು ಏನು ಮಾಡಬೇಕಪ್ಪ? ಈ ವರ್ಷ ಏನು ಮಾಡಬೇಕು ಹೇಳ್ರಿ? ನೆಹೆಮಿಯ ಯಾರೋ ನನ್ನ ಜೊತೆಗೆ ಬರ್ತಾರಂತ ಕಾಯ್ಕೊಂಡು ಕುಂತಿಲ್ರಿ. He went alone because he had a plans of God in his heart. ಅವನ ಹೃದಯದಲ್ಲಿ ದೇವರ ಯೋಜನೆ ಇದ್ದಿದ್ದರಿಂದ ಒಬ್ಬನೇ ಹೋದ. ಅರ್ಥ ಆಗತ್ರಿ? ಹಲ್ಲೆಲೂಯಾ. ಭಾಳ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ನೋಡಿ. ಹಂಗಿದ್ದರಿಂದ
ಯಾರಿಗೂ ತಿಳಿಸ್ದೆ ಹೋಗ್ಬಿಟ್ಟಂತೆ. ಸ್ವಲ್ಪ ವಿಷಯ ನಾವು ಎಲ್ಲರಿಗೂ ಹೇಳ್ಬಾರ್ದ್ರಿ, ಸ್ವಲ್ಪ ಜನಕ್ಕೆ ಹೇಳ್ಬೇಕು. ಯಾಕೆ ಹೇಳ್ರಿ, ಎಲ್ಲ ಸ್ವಲ್ಪ ಜನ ಹಾಳು ಮಾಡಾರೆ ಜಾಸ್ತಿ. ನೆಹಮಿ ಯಾರಿಗೆ ಹೇಳಿಲ್ಲ, ಏನು ಹೇಳ್ಬೇಕು ಅದನ್ನ ಹೇಳ್ದ. ಆಮೇಲೆ ಮುಂದೆ ಹೇಳ್ತಾನೆ ರೀ, ಏನೇನು ಮಾಡೋದು ಎಲ್ಲ ಹೇಳ್ತಾನೆ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡ್ಕೊಳ್ರಿ. 12ನೇ ವಚನದಲ್ಲಿ ದೇವರು ನನ್ನಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದ್ದಾನೆಂದು. ಎಲ್ಲ ಹೇಳ್ರಿ, ದೇವರು ನನ್ನಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದ್ದಾನೆಂದು. ಈ ಆಲೋಚನೆ ಎಲ್ಲಿ ಹುಟ್ಟುತ್ತೀರಿ? ದಟ್ ಪ್ಲ್ಯಾನ್ ಟುಕ್ ಬರ್ತ್ ಇನ್ ವೇಟಿಂಗ್ ಪೀರಿಯಡ್. ಆ ಒಂದು ಕಾಯುವ ಸ್ಥಿತಿಯಲ್ಲಿ ಈ ಒಂದು ದೇವರ ಆಲೋಚನೆ, ದೇವರ ಯೋಜನೆ ಜನ್ಮ ತಾಳಿತಿರಿ. ಎವ್ರಿ ರಿವೈವಲ್ ಇಸ್ ಬರ್ತ್ ಇನ್ ಪ್ರೇಯರ್ ಅಂತ ಹೇಳ್ತಾರ್ರಿ. ಪ್ರತಿಯೊಂದು ಉಜ್ಜೀವನ ಪ್ರಾರ್ಥನೆಯಲ್ಲಿ ಹುಟ್ಟುತ್ತದಂತರಿ. ಹಾಗೆ ಎವ್ರಿ ಪ್ಲಾನ್ಸ್ ಆಫ್ ಗಾಡ್ ವಿಲ್ ಟೇಕ್ ಬರ್ತ್ ಇನ್ ಯುವರ್ ಪ್ರೇಯರ್. ಅಮ್ಮ ಸುಮ್ಮನೆ ಏನೋ ಮಾಡ್ತೀನಲ್ಲ, ಯುವರ್ ಕೆರಿಯರ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ವೆನ್ ಯು ವೇಟ್. ನಿನ್ನ ಒಂದು ಭವಿಷ್ಯತ್ತು ನೀನು ಪ್ರಾರ್ಥನೆಯಲ್ಲಿ ಕಾದು ಕುಳಿತರೆ ದೇವರ ಸನ್ನಿಧಾನದಲ್ಲಿ ಸಿಗ್ತದೆ ಆ ಬ್ಲೂ ಪ್ರಿಂಟು. ಇಲ್ಲಾಂದರೆ ನಿಂದೇ ಪ್ರಿಂಟ್ ಇರ್ತದೆ ರೀ, ಅದಕ್ಕೆ ಯಾವ ವ್ಯಾಲ್ಯೂ ಬರೋದಿಲ್ಲ. ದಯಮಾಡಿ ನೀನು ಏನೇ ಮಾಡಬೇಕಾ ದೇವ್ರಿಗೆ, ದೇವರೇ ಈ ವರ್ಷ ನಿನ್ನ ಚಿತ್ತ ಏನಪ್ಪ, ನಾನು ಮಾಡಲಾ ಬೇಡ, ನಾನು ಕಟ್ಲಾ ಬೇಡ. ದೇವರ ಪ್ಲ್ಯಾನನ್ನು ಹುಡುಕು, ದೇವರ ಆಲೋಚನೆಯನ್ನು ಹುಡುಕು. ಇವ್ರನ್ನ ನೋಡಿ ಹೋಗ್ಬೇಡ. ಆಮೇನ್. ಆ ಮಾತನ್ನು ಅಂಡರ್ಲೈನ್ ಮಾಡ್ಕೋ. ನನ್ನ ದೇವರು ನನ್ನ ವಿಷಯದಲ್ಲಿ ಯಾವ ಆಲೋಚನೆ ಹುಟ್ಟಿಸಿದಾನೆಂದು ಯಾರಿಗೂ ತಿಳಿಸದೆ ರಾತ್ರಿಯಲ್ಲಿ ಎದ್ದು ಹೋದಂತ. ಅದಾದಮೇಲೆ ನಾವು ನೋಡ್ತೇವೆ ಬೇರೆ ಬೇರೆ ಕಾರ್ಯಗಳನ್ನು ಆತನು ಮಾಡ್ತಾನೆ ಪ್ರಿಯರೇ. 17ನೇ ವಚನಕ್ಕೆ ನಾವು ಬಂದಾಗ ನಾನು ರಾತ್ರಿ ವೇಳೆಯಲ್ಲಿ, ಓಕೆ 17 ವಿಲ್ ಸ್ಕಿಪ್, ಟೈಮ್ ಇಲ್ಲ. ಆಗ ನಾನು ಅವರಿಗೆ ನಮ್ಮ ದುರವಸ್ಥೆ ನಿಮ್ಮ ಕಣ್ಣ ಮುಂದಿರುತ್ತದಲ್ಲವೋ, ನಿಮ್ಮ ಕಣ್ಣ ಮುಂದಿರುತ್ತದಲ್ಲವೋ. ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದಿದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ. ಬನ್ನಿರಿ, ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಹೀಗೆ ಮಾಡಿದರೆ ನಮ್ಮ ಮೇಲಣ ನಿಂದೆಯು ಅವ್ರ ಮೇಲೆ ಏನಿತ್ತು? ನಿಂದೆ ಇತ್ತು. ಆ ನಿಂದೆ ಹೋಗ್ಬೇಕಾದ್ರೆ ಅವ್ರು ಏನು ಕಟ್ಟಬೇಕಾಗಿತ್ತು? ಆ ಪೌಳಿ ಗೋಡೆಗಳನ್ನು ಕಟ್ಟಬೇಕಾಗಿತ್ತು ರೀ. ನಮ್ಮ ಮೇಲೆ ಕೂಡ ನಿಂದೆಗಳು ಬರಬೇಕಂದ್ರೆ ನಾವು ನೀತಿಯ ಮಾರ್ಗದಲ್ಲಿ ನಡಿಬೇಕ್ರಿ. ನಾವು ನೀಟಿರ್ಬೇಕು ನಮ್ಮ ಜೀವನ. ಇವ್ರು ಚರ್ಚಿಗೆ ಹೋಗ್ತಾರಪ್ಪ, ಹಿಂಗೆ ಮಾಡ್ತಾ ಅಂದ್ರೆ ಏನು ಬರ್ತದ್ರಿ ನಮಗೆ? ಏನೇನು ಬರ್ತದ? ಈತ ವಾಕ್ಯ ಹೇಳ್ತಾನೆ, ಹಿಂಗೆ ಮಾತಾಡ್ತಾನಂದ್ರೆ ಏನೋ ನಿಂದೆಯಿಂದ ನೀನು ಏನು ಮಾಡಿದ್ರು ಶೂನ್ಯನೇ. ಪಾಸ್ಟರ್ ಕೆನಿತ್ ಹೇಗೇನು ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡಿಲ್ಲ ಅಂದರೆ ವಾಕ್ಯ ಹೇಳೋದಿಲ್ಲ ಅಂತ ಹೇಳ್ತಾನಂತ. ನಾವು ಚರ್ಚಿಗೆ ಬರ್ತೀವಂದರೆ ನಾವು ನಿಂದಾರಹಿತರಾಗಿ ಜೀವಿಸ್ಬೇಕ್ರಿ. ಒಂದು ವೇಳೆ ಯಾವುದೋ ಬಿದ್ದಿರ್ಬೋದು, ಯಾವುದೋ ಬಲಹೀನತೆ ಇರ್ಬೋದು, ಅದನ್ನು ನೀನು ತಿರುಗಿ ಕಟ್ಟಿಕೊಳ್ಬೇಕು. ಕಟ್ಟಿಕೊಂಡು ನೀನು ಜೀವಿಸಿದಾಗಲೇ ಆ ನಿಂದೆ ಹೋಗ್ತದೆ. ಇನ್ನೂ ಸ್ವಲ್ಪ ಜನ ಹೆಂಗೋ ಬಿದ್ದುಬಿಡೋದು, ಬರೇ ಬಿಳಿಸಂತೇ ಇರ್ತೀನಿ ಬಿಡ ಅಂತಾರೆ ಸ್ವಲ್ಪ ಜನ. ಅಲ್ಲ, ಹೆಂಗೋ ಆಗ್ಬಿಟ್ಟದೆ ಮಾಡ್ತಾನೆ, ಹಂಗಿಲ್ಲ. ಅದಲ್ಲ, ನಾಯಿ ತಾನು ಕಕ್ಕಿದ್ದನ್ನು ತಿನ್ನುವ ಪ್ರಕಾರ ಮೂರ್ಖನು ತಾನು ಮಾಡಿದ್ದನ್ನು ಮಾಡ್ತಾನಂತ ರೀ. ನಾವು ಮೂರ್ಖರಲ್ಲ ರೀ, ನಾವು ದೇವರಲ್ಲಿ ಜ್ಞಾನವಂತರಾಗಿದ್ದೇವೆ. ಇಲ್ಲಿ ನೆಹಮ್ಯ ಹೇಳ್ತಾನೆ, ನೋಡಪ್ಪ ಈ ಪೌಳಿಗೋಡೆ ಬಿದ್ದುಬಿಟ್ಟೈತೆ, ನಮಗೇನು ಬಂದೈತಿ ಇವಾಗ? ನಿಂದೆನ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಒಂಥರ ಶೇಮ್, ಅವಮಾನ ಐತೆ ನಮಗೆ. ನಿಂದೆ ಹೋಗ್ಬೇಕಂದ್ರೆ ನಾವೇನು ಕಟ್ಟಬೇಕು? ಗೋಡೆಯನ್ನು ಕಟ್ಟಬೇಕಾ? ಆಮೇಲೆ 18ನೇ ವಚನ, ಇದಲ್ಲದೆ ನನ್ನ ದೇವರ ಕೃಪಾಹಸ್ತವು ನನ್ನನ್ನು ಪಾಲಿಸಿದಂದ್ರೆ ರೂಲ್. ದ ಗ್ರೇಷಿಯಸ್ ಹ್ಯಾಂಡ್ ಆಫ್ ಗಾಡ್ ರೂಲ್ಡ್ ಮೀ, ಲೆಡ್ ಮೀ, ಗೈಡೆಡ್ ಮೀ. ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿ ಶೇಡ್ ಇಸ್ ಟೆಸ್ಟಿಮನಿ. ಏನ್ರಿ? ಆತನ ಸಾಕ್ಷಿ ಅದ್ಭುತವನ್ನು ಜನರಿಗೆ ಹಂಚಿಕೊಂಡಾಗ ಆಗ ಅವರು ಯಾವಾಗ ಎಲ್ಲರೂ ಹೇಳ್ರಿ ಆಗ ಅಲ್ಲೇ ತನಕ ಇವರೆಲ್ಲ ಡರ್ಪುಕ್ಗಳು, ಗೋಡೆ ಕಟ್ಟ ಕೈಲಾಗ್ಲಾರ್ದ ಸುಮ್ಮನೆ ಕುಂತಾರೆ. ಯಾವಾಗ ಐತಾ ಹಿಂಗಾಯ್ತಾ ನಿನಗೆ, ನೀನು ಕೇಳಿಲ್ಲ ಅಂದ್ರು ರಾಜ ಹಿಂಗೆ ಮಾಡಿದ್ನ, ಹಂಗೆ ಮಾಡಿದ್ನ, ಹಿಂಗಾಯ್ತಾ ಅಂದಿದ್ಕೊಳ್ಳಿ. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದರು. ಯಾವಾಗ ಈತನು ಹಂಚಿಕೊಂಡು, ನಾನು ಅದಕ್ಕೆ ಹೇಳೋದು, ನೀನು ಯಾವಾಗ ನಿನ್ನ ಜೀವಿತದಲ್ಲಿ ದೇವರು ಮಾಡಿದ ಸಾಕ್ಷಿಯನ್ನು ಹಂಚಿಕೊಳ್ತೀಯೋ ಇನ್ನೊಬ್ಬರಿಗೆ ಧೈರ್ಯ ಬರ್ತದೆ.
ನಿನಗೆ ಆದ ಸ್ವಸ್ಥತೆಯನ್ನು, ನಿನಗೆ ಆದ ಸೌಖ್ಯವನ್ನು ನೀನು ಯಾವಾಗ ಇನ್ನಿತರರಿಗೆ ಹಂಚಿಕೊಳ್ತೀಯೋ, ರೋಗದಲ್ಲಿರುವವರು ಅವರು ಕೂಡ ಏನು ಹೊಂದ್ಕೊಳ್ತಾರೆ? ಧೈರ್ಯ ಹೊಂದ್ಕೊಳ್ತಾರೆ. ನಿನ್ನ ಜೀವಿತದಲ್ಲಿ ಆದ ಪರಿವರ್ತನೆಯನ್ನು ನೀನು ಇನ್ನೊಬ್ಬರಿಗೆ ಹಂಚಿಕೊಂಡಾಗ ಅವರ ಜೀವಿತದಲ್ಲೂ ಕೂಡ ಪರಿವರ್ತನೆ ಬರ್ತದೆ. ನೆಹೆಮೀಯ ಹಂಚ್ಕೊಂಡ, ಅವರೆಲ್ಲರಿಗೆ ಧೈರ್ಯ ಬಂತು. ಅವರೆಲ್ಲರೂ ಏನು ಹೇಳಿದ್ರು? ಬರ್ರಿ ಒಳ್ಳೆಯ ಕೆಲಸಕ್ಕೆ ಏನು ಮಾಡೋಣ, ಕೈ ಹಾಕೋಣ ಅಂತ ಹೇಳಿದ್ರ. ಮುಂದೆ ಹೋಗೋಣ. ಹೊರೋನಿನವನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬಿಯಾ ಅಮ್ಮೋನ್ ದೇಶದವನಾದ ಟೋಬಿಯಾ ಎಂಬ ದಾಸನು, ಅರೇಬಿಯನಾದ ಗೆಷಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿದ್ರಂತೀರಿ. ಸಿ, ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದ ಪೀಪಲ್ ಹೂ ಸ್ಪ್ರೆಡ್ ನೆಗೆಟಿವಿಟಿ ಅಬೌಟ್ ಅಸ್. ನಮ್ಮ ಬಗ್ಗೆ ಯಾವನಾದರೂ ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾನಂದ್ರೆ ಅವನ ಹತ್ರ ಸೇರಕ್ಕೆ ಹೋಗ್ಬಿಡ್ರಿ, ಅವನ ದೂರ ಇಟ್ಬಿಡ್ರಿ. ಇಂಪಾರ್ಟೆಂಟ್ ರೀ. ಯಾಕೆ ಹೇಳ್ರಿ? ಸಿ, ನೀನು ನಕಾರಾತ್ಮಕವಾದ ಸಂಗತಿಗಳು ನಿನ್ನ ಜೀವಿತದಲ್ಲಿ ಬಂದರೆ ನೀನು ಪಾಸಿಟಿವ್ ಲೈಫ್ನ ಲೀಡ್ ಮಾಡೋಕ್ಕಾಗೋದಿಲ್ಲ. ಯು ವಿಲ್ ಗೋ ಇನ್ ಟು ಡಿಪ್ರೆಷನ್. ಹೌದಲ್ರಿ? ಹೇಳ್ರಿ. ಇವಾಗ ಇವ್ರು ಗೋಡೆ ಕಟ್ಟೋಕ್ಕೆ ಏನು ಮಾಡ್ಯಾರ? ಧೈರ್ಯ ಮಾಡಿ ಪಾಸಿಟಿವಲ್ಲಿದ್ದಾರೆ, ಸಕಾರಾತ್ಮಕವಾಗಿದ್ದಾರೆ, ಗೋಡೆ ಕಟ್ಟೋಣ ಅಂತ. ಇವಾಗ ಯಾವನೋ ಬಂದು ಏನು ಮಾಡಕತ್ತಾನೆ? ಗೇಲಿ ಮಾಡಿ ನೆಗೆಟಿವ್, ನಕಾರಾತ್ಮಕ. ನೀನು ಮಾಡೋಕ್ಕಾಗೋದಿಲ್ಲ, ನಿನ್ನ ಕೈಲಾಗೋದಿಲ್ಲ, ನೀನು ಹಿಂಗೆ, ನೀನು ಹುಳ, ನೀನು ದರಿದ್ರ, ನೀನು ಪಾಪಿ ಅಂದರೆ ಹೌದಾ? ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ವಿ, ಎಷ್ಟು ಬಿಡಪ್ಪ. ಅರ್ಥ ಆಗತ್ತಾ ನಿಮಗೆ? ನೀನು ಚೆನ್ನಾಗಿ ಉಪವಾಸ ಪ್ರಾರ್ಥನೆ ಮಾಡಿರ್ತಿ, ನೀನು ಪಾಪ ಮಾಡೋದಲ್ಲ ಹೆಂಗೆ ಅಂದ್ಬಿಟ್ರೆ ಟುಸ್ ಆಗ್ಬಿಡ್ದು ಗಾಳಿ. ಅದಕ್ಕೆ ನಾನು ನಿನ್ನೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ, ನಮ್ಮ ಕ್ರಿಯೆಗಳಿಂದ ನಾವು ನೀತಿವಂತರಾಗಿಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ನೀತಿವಂತನ 7 ಸಾರಿ ಬಿದ್ದರೆ ಅವನ್ನ ಎದ್ದೇಳ್ತಾನಂತ. ಯಾರು ಅವನ್ನ ಎಬ್ಬಿಸ್ತಾರೆ? ಹಂಗಂತೇಳಿ ಪದೇ ಪದೇ ಬೀಳಬಾರ್ದು. ಇವಾಗ ಈ ಸನ್ಬಲ್ಲಟನು, ಗೆಷೇಮನು, ಆಮೇಲೆ ಟೋಬಿ ಇಂಥವ್ರು ಇರ್ತಾರೆ ನಮ್ಮ ಲೈಫಲ್ಲಿ. ನಮ್ಮ ಸರ್ಕಲಲ್ಲಿ ಕೂಡ ಇಂಥವ್ರು ಇರ್ತಾರ. ಯೇಸು ಸ್ವಾಮಿ ಸರ್ಕಲಲ್ಲಿ ಕೂಡ ಇಂಥವ್ರು ಇದ್ದರು. ತೋಮ ಯೇಸ್ವಾಮಿ ಹೇಳ್ದ, ಬರ್ರಪ್ಪ ಹೋಗೋಣ ಯೆರೂಸಲೇಮಿಗೆ. ಅಪ್ಪ ಅಲ್ಲಿ ನಿನ್ನ ಕಲ್ಲೊಡಿಸಿ ಸಾಯಿಸೋಕೆ ರೆಡಿ ಇದ್ದಾರಂದರೆ ತೋಮ ಏನು ಯೇಸ್ವಾಮಿ ಹೇಳ್ದ, ಹೋಗೋಣ ಬಾ ಅಂದರೆ ತೋಮ ಹೇಳ್ದ, ಹೋಗೋಣ ಬರ್ರಿ, ಈತನ ಜೊತೆಗೆ ಹೋಗಿ ನಾವು ಸಾಯೋಣ. ಯೇಸ್ವಾಮಿ ಗೊತ್ತಿಲ್ಲರಿ. ತೋಮ ನೆಗೆಟಿವ್ ಹೇಳ್ದ, ಅಂದ್ರೂ ಯೇಸ್ವಾಮಿ ಹೇಳ್ದ ಹೋಗೋಣ ಬರ್ರಪ್ಪ ಅಂತ ಹೇಳ್ದ. ನಮ್ಮಲ್ಲಿ ಕೂಡ ನೆಗೆಟಿವ್ ಇರ್ತಾರೆ ರೀ. ದಯಮಾಡಿ ಅಂಥವ್ರನ್ನ ಹೇಳ್ತೀನಿ, ನೀವು ಮೆಲ್ಲಕ್ಕೆ ಸೈಡ್ಗೆ ಇಟ್ಬಿಡ್ರಿ ಅವ್ರನ್ನ. ಅವರಿಂದ ನಯಾ ಪೈಸಾ ಲಾಭ ಇಲ್ಲ ರೀ. ನಮ್ಮ ನಂಬಿಕೆ ನಾವು ಕಳ್ಕೊಳ್ತೀವಿ, ನಮ್ಮ ಆತ್ಮಿಕ ಜೀವಿತ ನಾವು ಕೆಡಿಸ್ಕೊಳ್ತೀವಮ್ಮ. ನಿನ್ನ ನಂಬಿಕೆಯನ್ನು ಕಟ್ಟುವವರ ಜೊತೆಗಿರ್ರಿ, ನಿಮ್ಮನ್ನು ಆತ್ಮಿಕವಾಗಿ ಬೆಳೆಸುವವರ ಜೊತೆ ಇರ್ರಿ, ನಿಮ್ಮನ್ನು ಸಭೆಯ ಸಹವಾಸದಲ್ಲಿ ಬೆಳೆಸಿ ದೇವರ ಹತ್ತಿರಕ್ಕೆ ನಿಮ್ಮನ್ನು ಬೆಳೆಸುವವರ ಸಂಗಡ ಇರ್ರಿ, ಪ್ರಾರ್ಥನೆ ಮಾಡುವವರ ಸಂಗಡ ಇರ್ರಿ, ವಾಕ್ಯ ಓದುವವರ ಸಂಗಡ ಇರ್ರಿ, ಪರಿಶುದ್ಧವಾದ ಜೀವಿತವನ್ನು ಜೀವಿಸುವವರ ಸಂಗಡ ಇರ್ರಿ, ದೇವರಿಗೆ ಭಯಪಡುವವರ ಸಂಗಡ ಇರ್ರಿ. ಇಲ್ಲಾಂದರೆ ಅವರ ಅವಶ್ಯಕತೆ ನಮಗಿಲ್ಲ ರೀ. ನಾವು ಪಾಪಿಯನ್ನು ಪ್ರೀತಿಸ್ತೇವಾಗಲಿ, ಅವನು ಮಾಡುವ ಪಾಪವನ್ನು ನಾವು ಪ್ರೀತಿಸೋದಿಲ್ಲ. ವಿ ಲವ್ ಸಿನ್ನರ್ಸ್, ನಾಟ್ ಸಿನ್. ಹಲ್ಲೆಲೂಯಾ. ಈ ಟೋಬಿ, ಸನ್ಬಲ್ಲಟನು, ಗೆಷೆಮನು ಸ್ಪ್ರೆಡ್ ಮಾಡಿದ್ರಂತ್ರಿ, ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರಂತ್ರಿ. ನಮ್ಮ ಬಗ್ಗೆ ಕೂಡ ಇರ್ತಾರೆ ರೀ. ನಮ್ಮ ಮುಂದೆ ರೋಸು ಹಾಕ್ತಾ ಕೆಳಗಡೆ ಮುಳ್ಳು ಹಾಕ್ತಿರ್ತಾರೆ ಅವರು. ನಮ್ಮ ಮುಂದೆ ಈಗ ರೋಜು ಚಲ್ತಾ ಕೆಳಗೆ ಹಂಗೆ ಮೆಲ್ಲಗೆ ಮುಳ್ಳು ಹಾಕ್ಕೊಂಡು ಹೋಗ್ತಿರ್ತಾರೆ. ರೋಸ್ ಕಾಣ್ತದೆ ನಮಗೆ, ಅವ್ರು ಹಾಕಿರೋ ಮುಳ್ಳು ಕಾಣಂಗಿಲ್ಲ. ನಾವು ಮುಳ್ಳಿನ ಮೇಲೆ ನಡೆದು ಬಿಡ್ತೀವಿ. ಕಳ್ರಿ ಇವರೆಲ್ಲ. ಪ್ಲೀಸ್ ಅಂಥವ್ರ ದೂರ ಇಟ್ಬಿಡ್ರಿ, ಯಾರೇ ಆಗಿರಲಿ ಅವರು. ನಿನ್ನನ್ನು ದೇವರಿಂದ, ದೇವರ ವಿಷಯಗಳಿಂದ ದೂರ ಮಾಡೋರು ಯಾರೇ ಆಗಿರಲಿ, ಅವರ ಅವಶ್ಯಕತೆ ನಮಗಿಲ್ಲ. ನೋ. ಆಮೇಲೆ ಮುಂದೆ ವಚನ ನೋಡ್ರಿ ಏನು ಹೇಳ್ತದೆ, 20ನೇ ವಚನ. ನಾನು ಅವರಿಗೆ ಪರಲೋಕ ದೇವರು ನಮಗೆ ಇಲ್ಲ 19ನೇ ವಚನದ 2ನೇ ಭಾಗ ಏನು ಹೇಳ್ತದೆ, ಅರಸನಿಗೆ ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ ನೀವು ಇಲ್ಲಿ ಮಾಡುವುದೇನು, ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆನ್ನುತ್ತೀರೋ ಎಂದು ಕೇಳಿದರು. ನಾನು ಅವರಿಗೆ ಪರಲೋಕ ದೇವರು ಕೇಳ್ರಿ, ಏನೋ ನಮ್ಮ ಬಗ್ಗೆ ನೆಗೆಟಿವ್ ಮಾಡ್ತೀನ ಅಂತ ಹೇಳ್ದ ನೆಹೆಮೀಯ. ಅವ್ರು ಹೇಳಿದ್ರಂತೆ, ಏನು ನೀವು ರಾಜನಿಗೆ ವಿರುದ್ಧವಾಗಿ ಬಂದಿರ ಅಂತ ಹೇಳ್ದೆ. ಇಲ್ಲ, ಇಮ್ಮಿಡಿಯೇಟ್ಲಿ 20ನೇ ವಚನದಲ್ಲಿ ಏನು ಹೇಳ್ತಾನೆ ಗೊತ್ತಾರೆ, ನಾನು ಪರಲೋಕ ದೇವರು ನಮಗೆ ಸಾಫಲ್ಯ ಕೊಡುವನು. ಅದಕ್ಕೆ ಹೇಳ್ದೆ ನಾನು, ಪ್ರಾರ್ಥನೆ ಮಾಡೋರು ಯಾವಾಗಲೂ ಅವ್ರ ಬಗ್ಗೆ ಹೆಚ್ಚಿಸ್ಕೊಳ್ಳೋದಿಲ್ಲ, ದೇವರಲ್ಲಿ ಹೆಚ್ಚಳ ಪಡ್ತಾರೆ. ಪ್ರಾರ್ಥನೆ ಮಾಡುವವರ ಕೇಂದ್ರ ಬಿಂದು ಯಾರಾಗಿರ್ತಾರೆ? ದೇವರಾಗಿರ್ತಾನೆ.
If you are a praying person, your center focus will be God, ಮನುಷ್ಯರಲ್ಲ. ಇಲ್ಲಿ ನೆಹೆಮೀಯ ಏನು ಹೇಳ್ತಿದ್ದಾನೆ? ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಕೊಡುತ್ತಾನೆ. ಆದುದರಿಂದ ನಾವು ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ನಾವು ಕಟ್ಟೋದಕ್ಕೆ ಮನಸ್ಸು ಮಾಡಿವಿ, ಅದಕ್ಕೆ ದೇವರು ಜಯ ಕೊಡ್ತಾನೆ ಅಂತ ಹೇಳಿಲ್ಲ ಆತ ಫಸ್ಟು. ಅರ್ಥ ಆಯ್ತಾ ನಿಮಗೆ? ದೇವರು ನಮಗೆ ಜಯ ಕೊಡ್ತಾನೆ, ಅದಕ್ಕೆ ನಾವು ಕಟ್ಟಕ್ಕೆ ಮನಸ್ಸು ಮಾಡಿವಿ ಅಂತ ಹೇಳ್ತದನ ಆತ. ಮನಸ್ಸಿರ್ಬೇಕ್ರಿ. ಏನಿರ್ಬೇಕ್ರಿ? ಮನಸ್ಸಿದ್ದರೆ ದೊಡ್ಡವರು ಹೇಳಿದ್ರು ಮಾರ್ಗ. ಸ್ವಾಮಿಗಳು ಹೇಳ್ದ, ಯಾವನಿಗಾದ್ರೂ ನನ್ನನ್ನು ಹಿಂಬಾಲಿಸ್ಲಿಕ್ಕೆ ಏನಿರ್ಬೇಕಂತ ಹೇಳ್ದ? ಡಿಗ್ರಿ ಇರಬೇಕು, ಬೆಳ್ಳಗಿರ್ಬೇಕು, ಕರ್ರಗಿರ್ಬೇಕು, ಆಡೋಕ್ಕೆ ಬರಬೇಕು, ವಾಕ್ಯ ಹೇಳಕ್ಕೆ ಬರಬೇಕು, ವಾದ್ಯಗಳನ್ನು ಬಾರಿಸೋಕೆ ಬರ್ಬೇಕಂತ ಹೇಳಿಲ್ಲ, ಮನಸ್ಸಿರ್ಬೇಕಂತ ಹೇಳ್ದ ರೀ. ಇಫ್ ಎನಿ ಒನ್ ವಾಂಟ್ ಟು ಬಿ ಮೈ ಬಿಗ್ ಡಿಸೈಪಲ್, ಲೆಟ್ ಹಿಮ್ ಡಿನೈ ಹಿಮ್ಸೆಲ್ಫ್, ಟೇಕ್ ಅಪ್ ಹಿಸ್ ಕ್ರಾಸ್ ಆ್ಯಂಡ್ ಫಾಲೋ ಮೀ. ನಿನಗೆ ಮನಸ್ಸಿರ್ಬೇಕು. ಎಲ್ಲ ಹೇಳ್ರಿ ರೀ, ನಾವು ದೇವರಿಗೆಲ್ಲ ಕೊಡ್ತೀವಿ, ನಮ್ಮ ಮನಸ್ಸು ಕೊಡೋದಿಲ್ಲ. ನಮ್ಮ ಕಾಣಿಕೆ ಕೊಡ್ತೀವಿ, ಟೈಮ್ ಕೊಡ್ತೀವಿ, ಚರ್ಚಿಗೆ ಬರ್ತೀವಿ, ನಮ್ಮ ಮನಸ್ಸು ಕೊಡೋದಿಲ್ಲ ರೀ. ನಿನ್ನ ಮನಸ್ಸು ಎಲ್ಲಿರ್ತದೋ, ನಿನ್ನ ನಿಧಿ ಎಲ್ಲಿರ್ತದೋ ಅಲ್ಲೇ ನಿನ್ನ ಮನಸ್ಸು. ವೇರ್ ಯುವರ್ ಟ್ರೆಜರ್ ಈಸ್ ದೇರ್ ಈಸ್ ಯುವರ್ ಹಾರ್ಟ್. ನಿನ್ನ ನಿಧಿ ದೇವರಾಗಿದ್ದರೆ ನಿನ್ನ ಮನಸ್ಸು ದೇವ್ರ ಮೇಲೆ ಇರ್ತದ್ರಿ. ಅವ್ರು ಮನಸ್ಸು ಮಾಡಿದ್ರಂತ ರೀ ಕಟ್ಟೋದಕ್ಕೆ. ನಿಮಗಾದರೂ ಯೆರೂಸಲೇಮಿನಲ್ಲಿ ಪಾಲು, ಹಕ್ಕು, ಹೆಸರು ಇರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ಬ್ಯೂಟಿಫುಲ್ ಸ್ಟೇಟ್ಮೆಂಟ್ಸ್ ಆಫ್ ನೆಹಮಾಯರ್. ನೀವು ಮನೆಗೆ ಹೋಗಿ ಓದ್ರಿ 2ನೇ ಅಧ್ಯಾಯ. ಮತ್ತೆ ಆತನು ಹೇಳ್ತಾನೆ, ದೇವರು ನಮಗೆ ಜಯ ಕೊಡ್ತಾನಪ್ಪ, ಅದಕ್ಕೆ ನಾವು ಕಟ್ಟೋದಕ್ಕೆ ಏನು ಮಾಡೀವಿ? ಮನಸ್ಸು ಮಾಡೀವಿ. ನೀವು ಗೇಲಿ ಮಾಡ್ತೀರಿ, ನೀವು ನಮ್ಮ ಬಗ್ಗೆ ನೆಗೆಟಿವ್ ಹೇಳ್ತೀರಿ ಅಂತೇಳಿ ನಾವು ಇನ್ನೂ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳಿಲ್ಲ ಆತ ಹೇಳ್ದ, ನಾವು ಕಟ್ಟೋದಕ್ಕೆ ಏನು ಮಾಡಿದ್ದೇವೆ? ಮನಸ್ಸು ಮಾಡಿದೆ. ಅದಕ್ಕಾಗಿ ಪ್ರಿಯರೇ, 3ನೇ ಅಧ್ಯಾಯದಲ್ಲಿ ಯಾರೆಲ್ಲ ಕಟ್ಟಲಿಕ್ಕೆ ಬಂದವರು ಅಂತೇಳಿ ಲೀಸ್ಟ್ ಐತ್ರಿ. ಅದಾದಮೇಲೆ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ 52 ದಿನದಲ್ಲಿ ಅವರು ಗೋಡೆಯನ್ನು ಕಟ್ಟಿ ಮುಗಿಸಿದ್ರಂತಾರೆ. ಬರೋವಾರ ನಾವು ಸಾಧ್ಯ ಆದರೆ 3, 4ನೇ ಅಧ್ಯಾಯ ಧ್ಯಾನ ಮಾಡೋಣ ಪ್ರಿಯರೇ. 2ನೇ ಅಧ್ಯಾಯ ಎಷ್ಟು ಜನಕ್ಕೆ ಅರ್ಥ ಆಯಿತು? ಆಮೆನ್, ಹಲ್ಲೆಲೂಯಾ. ಯಾವ ಹಸ್ತ ನಮಗೆ ಬೇಕು? ದೇವರ ಕೃಪಾ ಹಸ್ತ. ಯಾರ ದಯೆ? ಮನುಷ್ಯರ ದಯೆ ಮತ್ತು ದೇವರ ದಯೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಭಾಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, 2ನೇ ಅಧ್ಯಾಯದಿಂದ ಅನೇಕ ವಿಷಯಗಳನ್ನು ನೀವು ಕಲಿಯಲು ನಮಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಆ ನೆಹೆಮೀಯನಲ್ಲಿದ್ದಂಥ ಭಾರ ಕೊಡು ಕರ್ತನೆ. ಆ ಕಂಫರ್ಟ್ ಝೋನಿಂದ ನಾವು ಹೋಗಿ ಅಪ್ಪ, ನಮ್ಮ ಹೃದಯದಲ್ಲಿ ನೀನು ಹುಟ್ಟಿಸಿದ ಆಲೋಚನೆಯನ್ನು ನೆರವೇರಿಸಲಿಕ್ಕೆ ದೇವರೇ ಅಪ್ಪ, ಇನ್ಮೇಲೆ ಇಲ್ಲಿ ಕುಳಿತಂಥ ನಮ್ಮಲ್ಲಿ ಯಾರೆಲ್ಲಾದರೂ ದೇವರ ಯೋಚನೆಗಳು ಇನ್ನೂ ಇಲ್ಲ ಅಂದರೆ ಅಪ್ಪ ಒಂದು ಸಹಾಯ ಮಾಡಪ್ಪ. ದೇವರ ಯೋಚನೆ ಕೊಡಪ್ಪ ಅಪ್ಪ, ನಿನ್ನ ಪ್ಲ್ಯಾನ್ಸ್ ಕೊಡಪ್ಪ ದೇವರೇ. ನನಗೆ ನಿಮ್ಮ ಪ್ಲ್ಯಾನ್ಸ್ ಬೇಕಪ್ಪ ಸ್ವಾಮಿ. ನಿನ್ನ ಆಲೋಚನೆಗಳು, ನಿನ್ನ ಯೋಜನೆಗಳು ಹಿತದ ಯೋಜನೆಗಳಪ್ಪ. ನನ್ನನ್ನು ಅಭಿವೃದ್ಧಿಪಡಿಸೋ ಯೋಜನೆಗಳು ಕರ್ತನೆ ಸ್ವಾಮಿ. ನನ್ನ ಮೂಲಕ ನಿನ್ನ ನಾಮಕ್ಕೆ ಮಹಿಮೆ ತರುವ ಯೋಜನೆಗಳು ಕರ್ತನೆ. ಆ ರೀತಿ ನನ್ನನ್ನು ಉಪಯೋಗಿಸು, ಬದಲಾಯಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಜೋರ